गुरुदेवो महेश्वरः गुरुसाक्षात् परब्रह्मास्मै श्रीगुरुवे नमः। गुरुवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः। वक्रतुण्डमहाकायकोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। प्रणो देवी सरस्वती वाजेभिर्वाजिनीवती धीनाम विश्रेवतु आनो दिवो बृहतः पर्वतादा सरस्वती यजतागन्तु यज्ञं वाग्देव्यै नमः। नारायणं नमस्कृत्यानं चैव नरोत्तमं देवीं सरस्वतीं व्यासं ततो जन्दीरयेत्। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे यस्य स्मरणमात्रेण जन्मसंसारबन्धनात् विमुच्यते। नमस्तस्मै विष्णवे प्रविष्णवे। ओम सदाशिवसमारंभां शंकराचार्यमध्यमां अस्मदाचार्यपर्यन्तां वन्दे गुरुपरम्पराम्। ओम शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सद्गुरुदेवताभ्यो नमः। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं। गुरुवे सर्वलोकानां विषजे भवरोगिणां निधये सर्वविद्यानां श्रीदक्षिणामूर्तये नमः। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः श्रीरङ्गैस्तुवांसस्तनोभिः व्यशेम देवहितं निदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तारित्यो अरिष्टनेमिः स्वस्ति नो बृहस्पतिर्दधातु। ॐ शान्तिः शान्तिः शान्तिः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। ॐ वसुदेवसुतं देवं कंसचाणूरमर्दनं देवकी परमानन्दं वन्दे कृष्णं जगद्गुरुं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। ॐ नमो श्रीकृष्णाय नमः। ओम नमो भगवते श्री व्यासमहर्षये नमः। श्री ಶುಕಮಹರ್ಷಯೇ ನಮಃ. ಭಕ್ತ ಮಹಾಜನಗಳಿಗೆಲ್ಲರಿಗೂ ಈ ಒಂದು ಭಾಗವತದ ಮಹಾತ್ಮೆಯ ಮೂರನೆಯ ಸೆಷನ್ ಇದು. ಮೂರನೆಯ ಭಾಗವನ್ನು ಲೈವ್ನಲ್ಲಿ ಕೊಡಬೇಕು ಅಂಥೇಳಿ ಆ ಕೃಷ್ಣನ ಪ್ರೇರೇಪಣೆಯಿಂದ ಮಾಡೋದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ನಿಮ್ಮೆಲ್ಲರ ಸಹಕಾರದಿಂದ ಇದು ಚೆನ್ನಾಗಿ ಆಗಬೇಕು. ಆ ದೈವ ಪ್ರೇರಣೆ ಕೂಡ ಆಗಬೇಕು. ನಿರ್ವಿಘ್ನವಾಗಿ ಆಗೋದಕ್ಕೆ ಆ ಭಗವಂತನ ಕೃಪೆಯನ್ನು ಮನಸ ವಚಸ ಪ್ರಾರ್ಥನೆ ಮಾಡ್ತಾ, ಆ ವಾಗ್ದೇವಿ ಏನನ್ನು ನುಡಿಸ್ತಾಳೋ ಯಾವ ಭಗವದ್ಗೀತೆಯ ಮಹಾತ್ಮೆಯ ಬಗ್ಗೆ ಅದನ್ನು ಹೇಳೋ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಇಲ್ಲಿ ಹಿಂದಿನ ಎರಡು ಸಂಚಿಕೆಯಲ್ಲಿ ಏನು ವಿಚಾರವನ್ನು ಹೇಳಿದ್ನೋ ಅಲ್ಲಿಂದ ಮುಂದಕ್ಕೆ ಇವತ್ತು ಹೇಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸಪ್ತಾಹೇನ ಶ್ರುತಂ ಚೈವ ಏತತ್ ಸರ್ವಥಾ ಮುಕ್ತಿದಾಯಕಂ ಸನಕಾದ್ಯೈಃ ಪುರಾ ಪ್ರೋಕ್ತಂ ನಾರದಾಯ ದಯಾಪರೈಃ ಅಂತ ಹೇಳೋದು. ಏನು ಹೇಳ್ತಾ ಇದ್ದಾರೆ, ಈ ಭಾಗವತವನ್ನು ಸಪ್ತಾಹ ವಿಧಿಯಿಂದ ಶ್ರವಣಿಸಿದಾಗ ನಿಶ್ಚಯವಾಗಿಯೂ ಭಕ್ತಿಯು ಲಭಿಸುತ್ತದೆ. ಹಿಂದೆ ಇದನ್ನು ದಯಾಪರಾಯಣರಾದ ಸನಕಾದಿಗಳು ದೇವರ್ಷಿ ನಾರದರಿಗೆ ಹೇಳಿದ್ದರು ಅಂಥೇಳಿ ಹೇಳ್ತಾರೆ. ಸಪ್ತ ಆಹ 7 ದಿನಗಳಲ್ಲಿ ಹೇಳುವುದು ಅಂತ ಹೇಳಿ, 7 ದಿನಗಳಲ್ಲಿ ಹೇಳುವುದು ಅಥವಾ 7 ದಿನಗಳಲ್ಲಿ ಇದನ್ನು ಕೇಳೋದು. ಯಾತಕ್ಕೆ ಅಂತಂದರೆ ಪರೀಕ್ಷಿತನಿಗೆ ಶಾಪ ಇತ್ತು, ಇನ್ನು ಸಾವು 7 ದಿನಗಳಲ್ಲಿ ಆಗಲಿ ಅಂಥೇಳಿ. ಹಾಗಾಗಿ ಅವನು ಆ 7 ದಿನಗಳು ಕೂಡ ಭಾಗವತವನ್ನು ಕೇಳಿ ಆ ಕೃಷ್ಣನ ಲೀಲೆಯನ್ನು ಕೇಳಿ ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು, ನಾನು ಮೋಕ್ಷವನ್ನು ಪಡ್ಕೊಳ್ಬೇಕು
ಅನ್ನತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡ್ತಾನೆ. ಹಾಗಾಗಿ 7 ದಿನಗಳಲ್ಲಿ ಕೇಳಬೇಕು ಅಂತ ಹೇಳಿ. ನಾವು ಈ ಕಾಲದಲ್ಲಿ, ಈ ಕಲಿಗಾಲದಲ್ಲಿ ನಾವು 1 ಗಂಟೆ ಕೂತ್ಕೊಂಡು ಆ ದೇವರ ವಿಚಾರವನ್ನು ತಿಳ್ಕೊಳ್ಳೋದು ಅಷ್ಟು ಏಕಾಗ್ರತೆಯನ್ನು ರೂಢಿಸ್ಕೊಂಡು ಕೇಳೋದು ಬಹಳ ಕಷ್ಟ ಆಗುತ್ತೆ. ಯಾಕೆಂದರೆ ಕಲಿಯ ಪ್ರಭಾವ ಮತ್ತು ನಮಗೆ ಈ ಜನ್ಮ ಅಲ್ಲ, ಜನ್ಮ ಜನ್ಮಾಂತರದಿಂದ ನಮಗೆ ಬಂದಿರತಕ್ಕಂತಹ ಅಧ್ಯಾಸ ಅಂದ್ರೇನು, ಈ ದೇಹವೇ ನಾನು, ಅಥವಾ ನನಗೆ ಈ ಸುತ್ತಮುತ್ತ ಕಾಣ್ತಕ್ಕಂತಹ ಸಂಬಂಧಗಳು ಏನಿದೆ ಇವರಿಂದಲೇ ನನಗೆ ಸುಖ, ಅಥವಾ ನನಗೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದಲೇ ನನಗೆ ಸುಖ ಅಂತಕ್ಕಂತಹ ಒಂದು ಅಧ್ಯಾಸ ಅಂದ್ರೇನೋ ಇಲ್ಲದೇ ಇರೋದನ್ನು ಇದೆ ಅಂತ ಕಲ್ಪನೆ ಮಾಡ್ಕೊಳ್ತಕ್ಕಂತಹ ಒಂದು ಮನಸ್ಸು ನಮಗೆ ಇದೆ. ಹೀಗೆ ಇರೋದ್ರಿಂದ ನಮಗೆ ಕಷ್ಟ ಆಗುತ್ತೆ 7 ದಿನಗಳಲ್ಲಿ ಸಂಪೂರ್ಣವಾಗಿ ಕೂತ್ಕೊಂಡು ಭಾಗವತವನ್ನು ಕೇಳೋದು. ಆದರೆ ನಮಗೆ ಉತ್ತಮಾಂಗ ಅಂತ ಶಿರಸ್ಸಿಗೆ, ತಲೆಗೆ ಹೇಳ್ತಾರೆ ಅಲ್ವಾ. ಈ ತಲೆಯಲ್ಲಿ 7 ರಂಧ್ರಗಳಿದೆ. 2 ಕಣ್ಣು, 2 ಕಿವಿ, 2 ಮೂಗಿನ ಹೊಳ್ಳೆಗಳು, 6 ಆಯಿತು, ಬಾಯೊಂದು 7. ಈ ಸಪ್ತ ಆಹ ಹೇಳ್ತಕ್ಕಂಥದ್ದನ್ನು ಕೇಳೋದಕ್ಕೆ ನಮಗೆ ಮನಸ್ಸಿನ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಆ ರೀತಿ ಮನಸ್ಸನ್ನು ಸಿದ್ಧತೆ ಮಾಡಿಕೊಂಡಾಗ ಏನಾಗುತ್ತೆ, ನಮಗೆ ಈ 7 ರಂಧ್ರಗಳಿಂದ ಒಳಗಡೆ ತಗೊಳ್ಳೋದಕ್ಕೂ ಅವಕಾಶ ಇದೆ, ಹೊರಕ್ಕೆ ಹಾಕೋದಕ್ಕೂ ಅವಕಾಶ ಇದೆ ಅಲ್ವಾ. 2 ಕಣ್ಣುಗಳಿಂದ ನಮಗೆ ದೃಶ್ಯವನ್ನು ನೋಡ್ತೀವಿ, ಒಂದೇ ದೃಶ್ಯ 2 ಕಣ್ಣು ಅಲ್ವಾ, ನಮಗೆ ವಿಷಯ ಒಳಕ್ಕೆ ಹೋಯಿತು. 2 ಕಿವಿ, ವಿಷಯ ಒಂದು ಒಳಕ್ಕೆ ಹೋಯಿತು. 2 ಮೂಗು, ನಾವು ತಗೊಳ್ತಕ್ಕಂತಹ ವಾಯು ಒಳಕ್ಕೆ ಹೋಗುತ್ತೆ ಅಲ್ವಾ. ಈ ಬಾಯಿ, ಆಹಾರವನ್ನು ತಗೊಳ್ತೀವಿ, ಮಾತು ಆಡ್ತೀವಿ ಅಲ್ವಾ, ಈ ಬಾಯಿಂದ ಹೊರಕ್ಕೂ ಹಾಕ್ತೀವಿ. ಮೂಗಿಂದ ಉಸಿರನ್ನು ಒಳಕ್ಕೆ ತಗೊಳ್ತೀವಿ, ಹೊರಕ್ಕೆ ಹಾಕ್ತೀವಿ ಅಲ್ವಾ. ಕಿವಿಗಿಂದ ಕಶ್ಮಲಗಳು ಹೊರಕ್ಕೆ ಹೋಗುತ್ತೆ ಅಲ್ವಾ. ಕಣ್ಣಿನಿಂದ ನೀರು ಬರುತ್ತೆ ಅಲ್ವಾ. ಹಾಗಾಗಿ ಈ 7 ರಂಧ್ರಗಳು ತಗೊಳ್ಳೋದಕ್ಕೂ ಉಪಯೋಗಿಸ್ಕೊಳ್ತೀವಿ, ಹೊರಗೆ ಹಾಕೋಕ್ಕೂ ಉಪಯೋಗಿಸ್ಕೊಳ್ತೀವಿ. ಆದರೆ ನಾವು ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ, ನಾವು ತಿಂತಕ್ಕಂಥ ಆಹಾರವನ್ನು ಒಳಕ್ಕೆ ತಗೊಳ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಅದು ಹೌದು. ಆದರೆ ನಾವು ತೆಗೆದುಕೊಳ್ತಕ್ಕಂತಹ ವಿಚಾರಗಳು ಕಣ್ಣಿನಿಂದ, ಮೂಗಿನಿಂದ, ಕಿವಿಯಿಂದ, ಬಾಯಿಯಿಂದ ತಗೊಳ್ಳೋದು ಕೂಡ ಆಹಾರವಾಗಿ ನಮಗೆ ಕೆಲಸವನ್ನು ಮಾಡುತ್ತೆ. ನಾವು ಯಾವಾಗಲೂ ಒಳ್ಳೆಯದನ್ನೇ ನೋಡ್ತಾ ಇದ್ದರೆ ನಮಗೆ ಒಳ್ಳೆಯ ಆಲೋಚನೆಗಳು ಬರುತ್ತೆ. ಒಳ್ಳೆಯದನ್ನು ಕೇಳ್ತಾ ಇದ್ದರೆ ಒಳ್ಳೆಯ ವಿಚಾರಗಳು ತಲೆಯಲ್ಲಿ ಬರುತ್ತೆ. ಸುವಾಸನೆಯನ್ನು ತಗೊಂಡಾಗ ನಮ್ಮ ಮನಸ್ಸು ಸಂತೋಷವನ್ನು ಹೊಂದುತ್ತೆ ಅಲ್ವಾ. ಹೀಗೆ ಇರಬೇಕಾದ್ರೆ ಈ ಸಪ್ತ ಆಹಗಳು ಅಥವಾ ಸಪ್ತ ರಂಧ್ರಗಳನ್ನು ನಾವು ಸದ್ವಿನಿಯೋಗ ಮಾಡಿಕೊಂಡಾಗ ಆ ಭಕ್ತಿಯ ಪರಾಕಾಷ್ಠೆಗೆ ಹೋಗ್ಬೋದು. ಆ ಭಕ್ತಿಯ ಪರಾಕಾಷ್ಠೆಗೆ ಹೋದಾಗ ಮಾತ್ರ ನಮಗೆ ಏನಾಗುತ್ತೆ, ಜ್ಞಾನ ಅಂತಕ್ಕಂಥದ್ದು ಉಂಟಾಗತ್ತೆ. ಏಕರಸವಾಗಿರಬೇಕು. ಒಳ್ಳೆಯದನ್ನು ತಗೊಳ್ಳೋದು, ಒಳ್ಳೆಯದನ್ನು ಕೇಳೋದು, ಒಳ್ಳೆಯದನ್ನು ಆಡೋದು, ಒಳ್ಳೆಯದನ್ನೇ ಮಾಡೋದು. ಹೀಗೆ ಮಾಡಿದಾಗ ನಮಗೆ ಈ ಭಗವದ್ಗೀತೆ ಕೇಳಿದ ಮಾತ್ರಕ್ಕೆ ನಮಗೇನೋ ಮೋಕ್ಷ ಬರುತ್ತೆ, ಪುಣ್ಯ ಬರುತ್ತೆ ಭಗವದ್ಗೀತೆ ಅಥವಾ ಭಾಗವತ ಕೇಳೋದ್ರಿಂದ. ಅಂದರೆ ಹೇಗೆ ಅಂದರೆ ಹೀಗೆ ಒಳ್ಳೆಯದನ್ನು ನೋಡೋದು, ಒಳ್ಳೆಯದನ್ನು ಕೇಳೋದು, ಒಳ್ಳೆಯದನ್ನು ಆಡೋದು, ಇದರಿಂದ ಅಲ್ವಾ. ನಾವು ಯಾರಿಗೋ ತಪ್ಪಾಗಿ ನಾವು ಮಾತಾಡಿದ್ರೆ ಅವರು ನಮಗೆ ವಾಪಸ್ ಮಾತಾಡ್ತಾರೆ, ಒದೆ ಬೀಳುತ್ತೆ, ಏನೇನೋ ಆಗೋಗುತ್ತೆ. ಒಳ್ಳೆಯದನ್ನು ಹೇಳಿದ್ರೆ ನಮಗೆ, ನಾವು ಇನ್ನೊಬ್ಬರಿಗೆ ನಮಸ್ಕಾರ ಅಂದರೆ ಅವರು ನಮಗೆ ಪ್ರತಿಯಾಗಿ ನಮಸ್ಕಾರ ಹೇಳ್ತಾರೆ ಅಲ್ವಾ. ಹಾಗೆ ವಿಚಾರಗಳನ್ನು ಒಳ್ಳೆಯ ರೀತಿಯಲ್ಲಿ ತೆಕ್ಕೊಳ್ಳತಕ್ಕಂತಹ ಒಂದು ಮನೋಭಾವನೆಯನ್ನು ನಾವು ಮಾಡಬೇಕು. ಅದು ಸಪ್ತಾಹ. ಅದನ್ನು ನಾವು ಈಗ ಸಪ್ತಾಹ ಅಂದರೆ ಈ ರೀತಿಯಾಗಿ ತಗೊಳ್ಬೋದು ಅಂತ ಹೇಳಿ ಅನಿಸತ್ತೆ. ಆ ರೀತಿಯಾಗಿ ತಗೊಂಡಾಗ ನಮ್ಮ ನಡೆ ನುಡಿ, ಕಾಯ ವಾಚ ಮನಸ ಅಂತ ಹೇಳ್ತಾರಲ್ಲ. ಕಾಯ ಅಂದರೆ ದೇಹದಿಂದ, ವಾಚ ಅಂದರೆ ಮಾನಸಿಕವಾಗಿ, ಕಾಯ ಅಂತಂದರೆ ದೇಹದಿಂದ, ವಾಚ ಮಾತಿನಿಂದ, ಮನಸ್ಸಿನಿಂದ ಮಾಡ್ತಕ್ಕಂತಹ 3 ಕಾರ್ಯಗಳು ಕೂಡ ಒಂದೇ ರೀತಿಯಾಗಿದ್ದಾಗ ಅವನ್ನ ಸಜ್ಜನ ಅಂಥೇಳಿ ಹೇಳ್ತಾರೆ. ನಮಗೆ ಯಾರೋ ಹೊಗಳಿಕೆ ಮಾಡೋದು ಬೇಕಾಗಿಲ್ಲ,
ಅಥವಾ ಯಾರೋ ನಮ್ಮನ್ನು ತೆಗಳಿಕೆ ಮಾಡ್ತಾರೆ ಅಂತ ನಾವು ಹಂಚಬೇಕಾಗಿಲ್ಲ. ನಾವು ಮಾಡ್ತಕ್ಕಂಥದ್ದು ನಮ್ಮ ಆತ್ಮನಿಗೆ, ಪರಮಾತ್ಮನಿಗೆ ತೃಪ್ತಿಯನ್ನು ಕೊಡ್ತಾ ಇದ್ದರೆ ಸಾಕು ಅಂತ ಹೇಳ್ತಾರೆ. ಹಾಗೆ ಇರ್ತಕ್ಕಂತಹ ವಿಚಾರವನ್ನು, ಈ ಒಂದು ಪರಮಶ್ರೇಷ್ಠವಾದಂತಹ ಭಾಗವತವನ್ನು ಶ್ರವಣ ಮಾಡೋದಕ್ಕೆ ನೀವೆಲ್ಲ ಕುಳಿತಿದ್ದೀರಾ ಅಂತಂದರೆ ಇದಕ್ಕೆ ಪೂರ್ವಜನ್ಮದ ಪುಣ್ಯ ಸುಕೃತ ಇದೆ ಅಂತಲೇ ಅರ್ಥ. ಯಾಕೆ ಅಂತಂದರೆ ಎಲ್ಲರ ಕೈಲೂ ಈಗ ಮೊಬೈಲ್ ಇದೆ ಅಲ್ವಾ? ಮೊಬೈಲ್ನಲ್ಲಿ ಅನೇಕ ವಿಚಾರಗಳು ಬರುತ್ತೆ. ನೀವು ಒಳ್ಳೆಯದನ್ನೇ ಆಯಿಸ್ಕೊಂಡಾಗ ನಿಮಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದನ್ನು ಆಯಿಸ್ಕೊಂಡಾಗ ಕೆಟ್ಟದಾಗತ್ತೆ ಅಂತಕ್ಕಂಥದ್ದು ಲೋಕ ಪ್ರಸಿದ್ಧ. ಅದು ಎಲ್ಲರಿಗೂ ಅನುಭವಕ್ಕೆ ಬಂದಿದೆ. ಈ ರೀತಿಯಾಗಿರ್ತಕ್ಕಂಥದ್ದು ನಾವು ಜನ್ಮಗಳನ್ನು ಪಡ್ಕೊಂಡಿದ್ದೀವಿ ಅಥವಾ ನಾವು ಏನೋ ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಾವು ಮಾಡ್ತಕ್ಕಂತಹ ಕರ್ಮ. ನಾವು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿದಾಗ ಆ ಹಣದಿಂದ ನಮಗೆ ಸುಖ ಪ್ರಾಪ್ತಿಯಾಗತ್ತೆ ಅಲ್ವಾ? ಹಾಗೆಯೇ ಯಾರು ತಪ್ಪಾಗಿ ಕೆಲಸ ಮಾಡಿದಾಗ ಅದಕ್ಕೆ ಶಿಕ್ಷೆ ಕೂಡ ಆಗುತ್ತೆ. ಇದು ಲೋಕ ಪ್ರಸಿದ್ಧ. ಹೀಗೆ ಇರ್ತಕ್ಕಂತಹ ಒಂದು ಲೌಕಿಕ ಉದಾಹರಣೆನೇ ಇಟ್ಕೊಂಡು ನಾವು ಈ ಭಾಗವತವನ್ನು ಶ್ರದ್ಧೆಯಿಂದ ಕೇಳಿದಾಗ ನಾವು ಯಾವ ರೀತಿ ಉತ್ತಮ ಲೋಕಗಳನ್ನು ಪಡ್ಕೊಳ್ಬೋದು ಅಂಥೇಳಿ ಮುಂದೆ ಅನೇಕ ದೃಷ್ಟಾಂತಗಳು, ಕಥೆಗಳ ಮೂಲಕ ಭಾಗವತ ನಮಗೆ ವಿಚಾರವನ್ನು ತಿಳಿಸುತ್ತೆ. ಹೇಗೆ ಒಂದು ಪಿಶಾಚಿಗೆ ಆ ಒಂದು ಪೈಶಾಚತ್ವ ಹೋಗಿ ಉತ್ತಮ ಲೋಕ ಸಿಕ್ತೋ, ಹಾಗೆ ನಮ್ಮ ಮನಸ್ಸಿನಲ್ಲಿ ಅನೇಕ ವಿಧವಾದಂತಹ ಕಶ್ಮಲಗಳು ತುಂಬಿಕೊಂಡಿದೆ. ಈ ಕಶ್ಮಲಗಳು ಹೋಗಬೇಕು ಅಂತಂದರೆ ನಮಗೆ ಯಾವುದರಿಂದ ಮುಖ್ಯವಾದ ಸಾಧನೆ ಆಗತ್ತೆ ಅಂತಂದರೆ ವೇದಾಂತ ಹೇಳುತ್ತೆ, ಶ್ರವಣ ಮನನ ನಿಧಿಧ್ಯಾಸನ, ಇದರಿಂದ ಸಾಧ್ಯ ಆಗತ್ತೆ ಅಂಥೇಳಿ ಅಲ್ಲಿ ಹೇಳ್ತಾರೆ. ಇಲ್ಲಿ ಕೂಡ ನವವಿಧ ಭಕ್ತಿಗಳು ಅಂಥೇಳಿ ಹೇಳ್ತಾರೆ. ಹಾಗೆ ನೀವು ಮಾಡ್ತಕ್ಕಂತಹ ಕರ್ಮವೇ, ನೀವು ಅಂದರೆ ನೀವೆಲ್ಲ ಮಾಡ್ತಕ್ಕಂತಹ ಕರ್ಮವೇ ನಮಗೇನಾಗತ್ತೆ, ಸದ್ಗತಿಯೋ ದುರ್ಗತಿಯೋ ಸುಖವೋ ದುಃಖವೋ ಉಂಟಾಗೋದಕ್ಕೆ ಕಾರಣ ಅಂಥೇಳಿ ಬಹಳ ಸ್ಪಷ್ಟವಾಗಿ ಭಾಗವತ ನಮಗೆ ಹೇಳ್ತಾ ಇದೆ. ಯಾವಾಗಲೂ ನಮಗೆ ಯಾರೋ ವಿಚಾರ ಮನುಷ್ಯರು ಹೇಳಿದಾಗ ಅಷ್ಟು ಶ್ರದ್ಧೆ ಉಂಟಾಗೋದು ಕಡಿಮೆ. ಆದರೆ ಅವ್ರ ಮೇಲೆ ನಮಗೆ ಭಕ್ತಿ ಇದ್ದರೆ, ಅವ್ರ ಮೇಲೆ ನಮಗೆ ಶ್ರದ್ಧೆ ಇದ್ದರೆ, ಅವರನ್ನು ನಾವು ಸಂಪೂರ್ಣ ನಂಬ್ತೀವಿ ಅಂತಂದರೆ ಆವಾಗ ನಾವು ಆ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ನಂಬ್ತೀವಿ. ಅದಕ್ಕೆ ಶ್ರದ್ಧಾ ಅಂತ ಹೇಳ್ತಾರೆ. ಶ್ರದ್ಧಾ ಯಾವುದ್ರ ಮೇಲೆ ಇರಬೇಕು? ಗುರು ವಚನದಲ್ಲಿ, ಹಿರಿಯರಲ್ಲಿ, ಇತರ ಪುರಾಣಗಳಲ್ಲಿ, ವೇದಗಳಲ್ಲಿ ನಮಗೆ ಈ ಶ್ರದ್ಧೆ ಇದ್ದಿದ್ದೇ ಆಯಿತು ಅಂತಂದರೆ ನಮಗೆ ಒಳ್ಳೆಯ ಸನ್ಮಾರ್ಗ ಉಂಟಾಗತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ನಾಳೆ ಇರ್ತೀವಿ, ನಾಳೆ ಒಳ್ಳೆಯದಾಗತ್ತೆ ಅನ್ನೋದ್ರಿಂದಲೇ ಮಾಡೋ ರೀತಿಯಲ್ಲಿ ನಮ್ಮ ಆಲೋಚನೆಗಳು ಕೂಡ ಚೆನ್ನಾಗಿರಬೇಕು ಅನ್ನೋದಾದರೆ ನಮ್ಮ ಕೆಲಸ ಕೂಡ ಚೆನ್ನಾಗಿರಬೇಕು. ನೀವು ಹೇಗೆ ಹಾಲು ಒಡೆದೋಗಬಾರ್ದು ಅಂದರೆ ಆ ಪಾತ್ರೆ ಶುದ್ಧ ಇರಬೇಕು. ಪಾತ್ರೆ ಶುದ್ಧ ಇಲ್ಲದೆ ಇದ್ದರೆ ಹಾಲು ಆಗ ಕರೆದಿದ್ದ ಹಾಲನ್ನ ಬಿಸಿ ಮಾಡಿದ್ರು ಕೂಡ ಒಡೆದೋಗುತ್ತೆ. ಹಾಗೆ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಶುದ್ಧವಾಗಿ ಆಗಬೇಕು ಅಂತಂದರೆ ಇಂತಹ ಒಂದು ಪುರಾಣ ಪ್ರವಚನಗಳು ಅತ್ಯಂತ ಮುಖ್ಯ ಅಂಥೇಳಿ ಅನಿಸುತ್ತೆ. ಹೀಗೆ ಇರ್ತಕ್ಕಂತಹ ಈ ಸಪ್ತಾಹವನ್ನು ನಾವು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯದ್ಯಪಿ ಬ್ರಹ್ಮ ಸಂಬಂಧ ಅಚ್ಯುತಂ ತತ್ಸು ಋಷೀಣಾ ಸಪ್ತಾಹ ಶ್ರವಣವಿಧಿ ಕುಮಾರೈಸ್ತಸ್ಯ ಭಾಷಿತಃ. ದೇವರ್ಷಿಗಳಾದಂತಹ ನಾರದರು ಮೊದಲು ಬ್ರಹ್ಮದೇವರಿಂದ ಇದನ್ನು ಕೇಳಿದರೂ ಕೂಡ ಸಪ್ತಾಹ ಶ್ರವಣ ವಿಧಿಯನ್ನೇ ಅವರು ಸನಕಾದಿಗಳಿಗೆ ತಿಳಿಸಿದ್ರು ಅಂಥೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಪರಂಪರೆಯಾಗಿ ಬಂದಿತ್ತು ಅಂಥೇಳಿ ಹೇಳ್ತಾ ಇದ್ದಾರೆ. ಮುಂದೆ ಹೀಗೆ ಹೇಳ್ತಾ ಇದ್ದಾರೆ. ಶೌನಕೋವಾಚ ಲೋಕ ವಿಗ್ರಹ ಮುಕ್ತಸ್ಯ ನಾರದಸ್ಯ ಸ್ಥಿರಸ್ಯ ಚ ವಿಧಿಷ್ಟ್ರವೇ ಕುದ ಪ್ರೀತಿ ಸಂಯೋಗ ಕುತ್ರತೈ ಸಹ. ಶೌನಕರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಪ್ರಾಪಂಚಿಕರಿಂದ ಮುಕ್ತರು, ವಿಚರಣಶೀಲರು ಆದ ನಾರದರಿಗೆ ಸನಕಾದಿಗಳೊಂದಿಗೆ ಸಂಯೋಗ ಎಲ್ಲಿ ಉಂಟಾಯಿತು ಮತ್ತು
ವಿಧಿವಿಧಾನದಿಂದ ಶ್ರವಣಿಸುವ ಪ್ರೀತಿ ಅವರಿಗೆ ಹೇಗೆ ಉಂಟಾಯಿತು ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏಕೆ ಅಂತಂದರೆ ನಾರದ ಮಹರ್ಷಿಗಳು ಅತ್ಯಂತ ಲೋಕಪ್ರಸಿದ್ಧರು. ವಿಶೇಷವಾಗಿ ಈ ಚಲನಚಿತ್ರದಲ್ಲಿ ಅವ್ರನ್ನ ಕಲಹಪ್ರಿಯ ಅಂತಲೇ ತೋರಿಸಿದ್ದಾರೆ ಹೆಚ್ಚಾಗಿ ಅಲ್ವಾ. ಆದರೆ ನಾರಂದದಾದಿ ಇತಿ ನಾರದ ಅಂತ ಹೇಳಿ ಯಾರು ಮೋಕ್ಷವನ್ನೇ ಕೊಡ್ತಕ್ಕಂತಹ ಸಾಮರ್ಥ್ಯ ಉಳ್ಳವರೋ ಅವರು ನಾರದರು. ಅತ್ಯಂತ ವೈಷ್ಣವರು ಅಂದರೆ ಆ ವಿಷ್ಣುವಿನಲ್ಲಿ ಅತ್ಯಂತ ಭಕ್ತಿಯನ್ನು ಇಟ್ಕೊಂಡಿದ್ದಂತಹ ನಾರದರು. ಅವರು ತ್ರಿಕಾಲ ಜ್ಞಾನಿಗಳು. ಅವರಿಗೆ ಯಾತಿಗೋಸ್ಕರ ಈ ಒಂದು ವಿಚಾರವನ್ನು ಸಪ್ತಾಹದಲ್ಲಿ ಭಾಗವತ ಸಪ್ತಾಹವನ್ನು ಕೇಳಬೇಕು ಅಂತ ಅವರಿಗೆ ಮನಸ್ಸಾಯಿತು. ಮತ್ತು ಸನಕಾದಿಗಳು ಎಲ್ಲಿ ಅವ್ರಿಗೆ ಭೇಟಿಯಾಯಿತು, ಅವಕಾಶ ಹೇಗಾಯಿತು ಅಂಥೇಳಿ ಒಂದು ಲೌಕಿಕವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೋಡಿ, ಎಂತಹ ಜ್ಞಾನಿಗಳಿಗೂ ಕೂಡ ಅಂದರೆ ಹಿಂದಿನ 2 ಸಂಚಿಕೆಯಲ್ಲಿ ಹೇಳಿದ್ದೀನಿ, ದೇವತೆಗಳು ಅಮೃತವನ್ನು ಕೊಟ್ಟು ಈ ಒಂದು ಭಾಗವತವನ್ನು ಕೇಳಬೇಕು ಅಂತಕ್ಕಂತಹ ಒಂದು ಮನಸ್ಸಿನಿಂದ ಓಡೋಡಿ ಬಂದರು ಅಂಥೇಳಿ. ಅಂದರೆ ನಾವು ಏನು ಎಕ್ಸ್ಚೇಂಜ್ ಮಾಡ್ತೀವಿ, ಯಾವುದೋ ಹಳೆಯನ್ನು ಕೊಟ್ಬಿಟ್ಟು ಹೊಸ ತೊಳಕ್ಕೆ ನೋಡ್ತೀವಲ್ವ. ಲೌಕಿಕ ವಿಚಾರದಲ್ಲಿ ಅಮೃತವನ್ನೇ ಕೊಡ್ತಾರೆ ಅಂತಂದರೆ ಅದು ಅಮೃತ ಅನ್ನೋದೇ ಕನಿಷ್ಠ, ಈ ಭಾಗವತವೇ ಪರಮಶ್ರೇಷ್ಠ ಅಂತಕ್ಕಂಥದ್ದು ನಮಗೆ ಈ ಒಂದು ಉದಾಹರಣೆಯಿಂದ ಸ್ಪಷ್ಟ ಆಗ್ತಾಯಿದೆ. ನಾವು ಯಾವಾಗಲೂ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತಂದರೆ ಅದರ ಕಂಪ್ಯಾರಿಸನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಸ್ಪಷ್ಟ ಆಗುತ್ತೆ. ಅಮೃತವನ್ನು ಕೊಟ್ಟು ಭಾಗವತವನ್ನು ಹೇಳಿ, ಯಾಕೆಂದರೆ ಅಮೃತವನ್ನು ಕುಡಿದವರು ಕೂಡ ಅವ್ರಿಗೆ ಒಂದು ಕಲ್ಪಾಂತರದವರೆಗೆ ಸಾವು ಬರದೇ ಇರ್ಬೋದು, ಆಮೇಲೆ ಕೂಡ ಅವರು ಚ್ಯುತರಾಗ್ತಾರೆ ಅಲ್ಲಿಂದ ಅಂಥೇಳಿ ಹೇಳ್ತಾರೆ. ಮರಣ ಅಂತಂದರೆ ಆ ಥರ ಸಾವೇ ಇಲ್ಲದೆ ಇರತಕ್ಕಂಥದ್ದು ಅಂತಲ್ಲ, ಅವ್ರಿಗೆ ದೀರ್ಘವಾದ ಆಯುಷ್ಯ ಇರುತ್ತೆ ಅಂಥೇಳಿ. ಈ ಭಾಗವತವನ್ನು ಕೇಳಿ ಯಾರಿಗೆ ಜ್ಞಾನ ಉಂಟಾಗುತ್ತೋ ಅವ್ರಿಗೆ ಸಾಕ್ಷಾತ್ ಮೋಕ್ಷ ಉಂಟಾಗತ್ತೆ ಅಂಥೇಳಿ ಭಾಗವತ ನಮಗೆ ವಿಚಾರವನ್ನು ಸ್ಪಷ್ಟ ಮಾಡ್ತಾ ಇದೆ. ಅಂತಹ ಒಂದು ವಿಚಾರವನ್ನು ಕೇಳಿದಾಗ ಸೂತ ಪುರಾಣಿಕರು ಹೀಗೆ ಹೇಳ್ತಾ ಇದ್ದಾರೆ. ಸೂತ ಉವಾಚ ಅತ್ರ ತೇ ಕೀರ್ತಯಿಷ್ಯಾಮಿ ಭಕ್ತಿಯುಕ್ತಂ ಕಥಾನಕಂ ಶುಕೇನ ಮಮ ಯತ್ ಪ್ರೋಕ್ತಂ ರಹಸ್ಯಂ ವಿಚಾರ್ಯ ಚ. ಅವಾಗ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಾ ಇದ್ದಾರೆ? ಶುಕ ಮಹಾಮುನಿಗಳು ನನ್ನನ್ನು ತಮ್ಮ ಅನನ್ಯ ಶಿಷ್ಯನೆಂದು ತಿಳಿದು ಏಕಾಂತದಲ್ಲಿ ಹೇಳಿದ ಭಕ್ತಿಪೂರ್ಣ ಕಥಾನಕವನ್ನು ನಿಮಗೆ ಹೇಳುತ್ತೇನೆ. ಶುಕ ಮಹರ್ಷಿಗಳು ಸೂತ ಪುರಾಣಿಕರಿಗೆ ವಿಚಾರವನ್ನು ತಿಳಿಸಿದ್ದಾರೆ. ಹೀಗೆ ಪರಂಪರೆಯಿಂದ ಒಬ್ಬರಿಂದ ಒಬ್ಬರಿಗೆ ಹೇಗೆ ಬಂತು ಅಂತಕ್ಕಂಥದ್ದು ಕೂಡ ತಿಳಿಸ್ತಾ ಇದ್ದಾರೆ ನಮಗೆ ಅಲ್ವಾ. ಒಂದು ವಸ್ತು ನಮಗೆ ಎಲ್ಲಿಂದ ಬಂತು ಅಂತಂದರೆ ಅದನ್ನು ಹಿನ್ನೆಲೆ ಎಲ್ಲೋ ಹುಟ್ಟಿರುತ್ತೆ, ಅದೆಲ್ಲಿಗೋ ಬಂದು ಮತ್ತೆಲ್ಲಿಗೋ ಬಂದು ನಮ್ಮನ್ನು ಸೇರತ್ತೆ. ಹಾಗೆ ಈ ವಿಚಾರ ಎಲ್ಲಿಂದ ಎಲ್ಲಿಗೆ ಬಂತು, ಹೇಗೆ ಸೇರ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಅದನ್ನು ಮುಂದೆ ಹೀಗೆ ಹೇಳ್ತಾ ಇದ್ದಾರೆ. ಏಕದಾ ಹಿ ವಿಶಾಲಾಯಾಂ ಚತ್ವಾರುಷಯೋ ಮಲಾಃ ಸತ್ಸಂಗಾರ್ಥಂ ಸಮಾಯಾತ ತದೃಶಸ್ತತ್ರ ನಾರದಂ. ಇಲ್ಲಿ ಹೇಳ್ತಾ ಇದ್ದಾರೆ ಸೂತಪ್ರಾಣಿಕರು, ಏಕದಾ ಹಿ ವಿಶಾಲಾಯಾಂ ಚತ್ವಾರುಷಯೋ ಅಮಲಾಃ. ನೋಡಿ, ಇಲ್ಲಿ ಯಾರು ಯಾರ ಜೊತೆ ಸೇರ್ತಾರೆ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಒಂದು ದಿನ ವಿಶಾಲಪುರಿಗೆ ಸತ್ಸಂಗಕ್ಕಾಗಿ ಬಂದಿರುವ ಸನಕಾದಿ 4 ನಿರ್ಮಲ ಋಷಿಗಳು ನಾರದರನ್ನು ನೋಡಿದರು. ಸತ್ಸಂಗ, ಯಾರಿಗೆ ಸತ್ಸಂಗದಲ್ಲಿ ಆಸಕ್ತಿ ಉಂಟಾಗತ್ತೆ ಅಂದರೆ ಅವ್ರಿಗೆ ಕೂಡ ಸದ್ವಿಚಾರಗಳು ಅವ್ರ ಮನಸ್ಸಲ್ಲಿ ಇರಬೇಕು. ಸದ್ವಿಚಾರಗಳಿದ್ದಾಗ ಮಾತ್ರ ಅವರು ಸತ್ಸಂಗಕ್ಕೆ ಹೋಗೋಕ್ಕೆ ಅವಕಾಶ ಆಗತ್ತೆ ಅಲ್ವಾ. ಹೇಗೆ ನಮ್ಮ ಗುರುಗಳು ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದರು, ಈಗ ಸಂಜೆ ಆಯಿತು ಅಂತಂದರೆ ಯಾರು ಸಂಧ್ಯಾವಂದನೆ ಮಾಡಬೇಕೋ ಅವನು ಸಂಧ್ಯಾವಂದನೆ ಮಾಡೋದಕ್ಕೆ ಸಮಯ ಆಯಿತು ಅಂತ ಯೋಚನೆ ಮಾಡ್ತಾನೆ. ಯಾರು ಪಾಠವನ್ನು ಓದಬೇಕು, ಸ್ಕೂಲ್ ಹುಡುಗ ಇರ್ತಾನೆ, ಕಾಲೇಜಲ್ಲಿ ಓದ್ತಾ ಇರ್ತಾರೋ ಅವರು ವಿದ್ಯಾರ್ಥಿಗಳು ಅಂತ ಇಟ್ಕೊಂಡು, ವಿದ್ಯಾರ್ಥಿಗಳು ಸಂಜೆ ಆಯ್ತಪ್ಪ ಓದಬೇಕು, ನಾಳೆದು ಏನಿದೆ ಹೋಮ್ವರ್ಕ್ ಮಾಡಬೇಕು ಇತ್ಯಾದಿ ಅವರು ಯೋಚನೆ ಮಾಡ್ತಾರೆ ಅಲ್ವಾ. ಗೃಹಿಣಿಯರು ದೇವ್ರ ದೀಪ ಹಚ್ಚಬೇಕೋ, ಭಜನೆ ಮಾಡಬೇಕೋ, ಇನ್ನೇನು ಮಾಡಬೇಕೋ ಅವರು ಆ ಯೋಚನೆಯನ್ನು ಮಾಡ್ತಾರೆ. ಹೀಗೆ ಅದೇ ಹಬ್ಬ ಕಳ್ಳ ಆದರೆ ಕತ್ಲಾಗ್ತಾ ಇದೆ, ನಾನು ಕಳ್ತನಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕು ಅಂತನೋ, ಅಥವಾ ಇನ್ನೇನಾದರೂ ದುರಭ್ಯಾಸ ಇದ್ದವರು ನಾನು
ಈ ಸಮಯ ಆಯಿತು ಅಲ್ಲಿಗೆ ಹೋಗಬೇಕು ಅಂತನೋ ಯೋಚನೆಯನ್ನು ಮಾಡ್ತಾರೆ. ಅಂದರೆ ಅವರವರ ಆಲೋಚನೆಗೆ ತಕ್ಕಂತೆ ಅವರವರು ಆ ಜಾಗವನ್ನು ಹುಡಿಕೊಂಡು ಹೋಗ್ತಾರೆ ಅಥವಾ ಅಂಥವ್ರನ್ನೇ ಸೇರ್ತಾರೆ. ಇಲ್ಲಿ ಸನಕಾದಿ ಮಾನಸಪುತ್ರರು ಮತ್ತು ನಾರದರು ಒಂದು ಕಡೆ ಸೇರಿದ್ರು. ಮುಂದೆ ಹೇಳ್ತಾರೆ ಇಲ್ಲಿ ಕುಮಾರ ಊಚು ಹೋಗ್ತಾ ಇದೆ, ಅಂದರೆ ಸನತ್ ಕುಮಾರರು ಹೇಳಿದ್ರು, ಕಥಂ ಬ್ರಹ್ಮಂದೀನ ಮುಖಃ ಕುತಶ್ಚಿಂತಾತುರೋ ಭವಾನ್ ತ್ವರಿತಂ ಗಮ್ಯತೆ ಕುತ್ರ ಕುತಶ್ಚಾಗನಂ ಆಗಮನಂ ತವ. ಇಲ್ಲಿ ಸನಕಾದಿಗಳು ಕೇಳ್ತಾ ಇದ್ದಾರೆ, ಹೇ ಬ್ರಹ್ಮನ್, ನಿಮ್ಮ ಮುಖ ಏಕೆ ಬಾಡಿದೆ, ನೀವು ಯಾಕೆ ಚಿಂತಾತುರರಾಗಿದ್ದೀರಿ, ಇಷ್ಟು ಆತುರವಾಗಿ ಯಾವ ಕಡೆಗೆ ಹೋಗ್ತಾ ಇದ್ದೀರಾ, ನಿಮ್ಮ ಆಗಮನ ಯಾವ ಕಡೆಯಿಂದ ಆಯಿತು ಅಂಥೇಳಿ ಪ್ರಶ್ನೆಯನ್ನು ಮಾಡಿದಾಗ, ಇದಾನಿಂ ಶೂನ್ಯಚಿತ್ತೋಸಿ ಗತಭಿತ್ತೋ ಯಥಾ ಜನಃ ತವೇದಂ ಮುಕ್ತ ಸಂಗಸ್ಯ ನೋಚಿತಂ ವದ ಕಾರಣಂ. ಹೇಳ್ತಾ ಇದ್ದಾರೆ, ಈಗಲಾದರೂ ನೀವು ಎಲ್ಲ ಧನವನ್ನು ಕಳೆದುಕೊಂಡ ಮನುಷ್ಯಂತೆ ವ್ಯಾಕುಲವಾಗಿದ್ದೀರಾ ಅಂತ ಕಾಣ್ತಾ ಇದೆ. ನಿಮ್ಮ ಮುಖ ನೋಡಿದ್ರೆ ನಿಮ್ಮಂತಹ ಆಸಕ್ತಿ ರಹಿತ ಪುರುಷರಿಗೆ ಇದು ಉಚಿತವಲ್ಲ, ಇದರ ಕಾರಣವೇನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಮಗೆ ಏನಾದರೂ ಒಂದು ಚಿಕ್ಕದು ಕಳೆದು ಹೋಯಿತು ಅಂತಂದರೆ ಬಹಳ ದುಃಖ ನೋವು ಉಂಟಾಗತ್ತೆ ಅಲ್ವಾ. ಆ ರೀತಿಯಾಗಿ ಜ್ಞಾನಿಗಳಿಗೆ ಉಂಟಾಗಬಾರ್ದು. ಆದರೂ ಕೂಡ ಜ್ಞಾನಿಗಳಾಗಿರ್ತಕ್ಕಂತಹ ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂತಹ ನಿಮಗೆ ಈ ರೀತಿ ಹೇಗೆ ಉಂಟಾಯಿತು, ಇದಕ್ಕೆ ಕಾರಣ ಏನು ಅಂಥೇಳಿ ಕೇಳ್ತಾ ಇದ್ದಾಗ ಹೇಳ್ತಾ ಇದ್ದಾರೆ, ಬ್ರಹ್ಮನ್ ಅಂದರೆ ಬ್ರಹ್ಮಜ್ಞಾನ ಇರ್ತಕ್ಕಂಥವರು ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾರದರು ಹೇಳ್ತಾ ಇದ್ದಾರೆ, ನಾರದ ಉವಾಚ ಅಹಂ ತು ಪೃಥಿವೀಂ ಯಾತೋ ಜ್ಞಾತ್ವಾ ಸರ್ವೋತ್ತಮಾಮಿತಿ ಪುಷ್ಕರಂ ಚ ಪ್ರಯಾಗಂಚ ಕಾಶೀಂ ಗೋದಾವರೀಂ ತಥಾ. ನಾರದರು ಹೇಳ್ತಾ ಇದ್ದಾರೆ, ನಾನು ಸರ್ವೋತ್ತಮವಾದ ಲೋಕವೆಂದು ಎಣಿಸಿ ಪೃಥ್ವಿಗೆ ಬಂದೆ. ಅಂದರೆ 14 ಲೋಕಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಭೂಲೋಕ ಅಂಥೇಳಿ. ಯಾಕೆ ಅಂದರೆ ಈ ಭೂಮಿಯಲ್ಲೇ ನಮಗೆ ಪುಣ್ಯವನ್ನು ಅರ್ಜನೆ ಮಾಡೋದಕ್ಕೆ ಅವಕಾಶ ಅಂಥೇಳಿ ಶಾಸ್ತ್ರಗಳು ಹೇಳ್ತಾ ಇದೆ. ನೀವು ಸ್ವರ್ಗಾದಿ ಲೋಕಗಳನ್ನ ಕಲ್ಪನೆ ಮಾಡಿಕೊಂಡ್ರೆ ನೀವು ಸ್ವರ್ಗಕ್ಕೆ ಹೋದ್ರಿ ಅಂತ ಅಂದರೆ ನೀವು ಮಾಡ್ತಕ್ಕಂತಹ ಪುಣ್ಯ ವಿಶೇಷದಿಂದ ಅಲ್ಲಿ ಹೋಗಬಹುದೇ ಹೊರತು ಅಲ್ಲಿ ಮತ್ತೆ ಪುಣ್ಯವನ್ನು ಸಂಪಾದನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಭೂಲೋಕದಲ್ಲಿ ನೀವು ಪುಣ್ಯವನ್ನು ಸಂಪಾದನೆ ಮಾಡೋದಕ್ಕೂ ಅವಕಾಶ ಇದೆ, ಪಾಪವನ್ನು ಸಂಪಾದನೆ ಮಾಡೋದಕ್ಕೂ ಅವಕಾಶ ಇದೆ. ಹಾಗಾಗಿ ಎಲ್ಲಿ ನಮಗೆ ಸಂಪಾದನೆ ಪುಣ್ಯ ಸಂಪಾದನೆ ಆಗುತ್ತೋ ಅದೇ ಶ್ರೇಷ್ಠ ಅಂಥೇಳಿ ಭಗವಾನ್ ನಾರದರು ಹೇಳ್ತಾ ಇದ್ದಾರೆ. ಅವರು ಕಾಶಿ ಕ್ಷೇತ್ರಕ್ಕೆ ಬಂದರಂತೆ, ಮತ್ತು ಗೋದಾವರಿ ಕ್ಷೇತ್ರ ಪ್ರಯಾಗ ಕ್ಷೇತ್ರಗಳಿಗೆಲ್ಲ ಹೋದ್ರಂತೆ. ಅಲ್ಲಿ ಗೋದಾವರಿ ಅಂದರೆ ನಾಸಿಕ್ಗೆ ಎಲ್ಲ ಹೋಗಿದ್ದಾರೆ, ರಾಮೇಶ್ವರಕ್ಕೆ ಹೋಗಿದ್ದಾರೆ, ಸೇತುಬಂಧ ಮುಂತಾದ ಕಡೆ ಅಂದರೆ ರಾಮೇಶ್ವರ ಮುಂತಾದ ಕಡೆ ಎಲ್ಲ ಓಡಾಡ್ತಾ ಇದ್ರು ಕೂಡ ಅವ್ರಿಗೆ ಎಲ್ಲೂ ಶಾಂತಿ ಅನ್ನೋದು ಸಿಕ್ಕಲಿಲ್ವಂತೆ. ಈಗ ಅಧರ್ಮದ ಸಹಾಯಕ ಈ ಕಲಿಯುಗವು ಇಡೀ ಪೃಥ್ವಿಯನ್ನು ಬಾಧಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತೀರ್ಥಕ್ಷೇತ್ರಗಳ ಪ್ರವಾಸವನ್ನು ಮಾಡಿದವರಿಗೆ ಅನುಭವ ಇದೆ. ಕಾಶಿ ಅತ್ಯಂತ ಪುಣ್ಯಕ್ಷೇತ್ರ, ರಾಮೇಶ್ವರತ್ತೆ ಅತ್ಯಂತ ಪುಣ್ಯಕ್ಷೇತ್ರ, ಪ್ರಯಾಗದಲ್ಲಿ ಎಲ್ಲ ಪಿತೃಕಾರ್ಯಗಳನ್ನು ಮಾಡ್ತಾರೆ, ರಾಮೇಶ್ವರದಲ್ಲಿ ಪಿತೃಕಾರ್ಯಗಳನ್ನು ಮಾಡ್ತಾರೆ. ಯಾಕೆಂದರೆ ನಮಗೆ ಜನ್ಮ ಕೊಟ್ಟವ್ರಿಗೆ ಅವ್ರಿಗೂ ಮುಕ್ತಿ ಸಿಗಲಿ, ಅವ್ರ ಆಶೀರ್ವಾದ ಇರಲಿ ಅಂಥೇಳಿ ಇದು ಒಂದು ನಮ್ಮ ಕರ್ತವ್ಯ ಅಂಥೇಳಿ ಮಾಡ್ತಾರೆ ಅಲ್ವಾ. ಆದರೆ ಕೂಡ ಅಲ್ಲಿ ನೋಡಿರ್ಬೋದು, ಎಲ್ಲಿ ಹೋದರೂ ದುಡ್ಡು ದುಡ್ಡು ಅಂಥೇಳಿ ಕೇಳೋದು, ಮೋಸ ಮಾಡೋದು ಇತ್ಯಾದಿಗಳೆಲ್ಲ ಕಂಡುಬರುತ್ತೆ. ಅದಕ್ಕೆ ಹೇಳ್ತಾರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳ್ತಾರೆ. ನೀವೇನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳನ್ನು ಮಾಡಿದರೆ ಪುಣ್ಯಕ್ಷೇತ್ರ ದರ್ಶನ ಮಾಡೋದ್ರಿಂದ, ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡೋದ್ರಿಂದ ನಿಮ್ಮ ಆ ಪಾಪಗಳು ಪರಿಹಾರ ಆಗತ್ತೆ ಅಂಥೇಳಿ ಹೇಳ್ತಾರೆ. ಆದರೆ ನೀವು ಪುಣ್ಯಕ್ಷೇತ್ರದಲ್ಲೇ ಹೋಗಿ ಪಾಪವನ್ನು ಮಾಡುತ್ತೆ ಆದರೆ ಅದು ವಜ್ರದಂತೆ, ಅಂದರೆ ಅಷ್ಟು ಗಟ್ಟಿಯಾಗಿ ನಮಗೆ ಪಾಪ ಉಂಟಾಗುತ್ತೆ ಅಂತ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಹೀಗೆ ಅಲೆದಾಡಿದಂತಹ ನಾರದರು
ನಾವಶ್ಯಂ ಕುತ್ರಚಿಚ್ಚರ್ಮ ಮನಸ್ಸಂತೋಷಕಾರಕಂ ಕಲಿನಾ ಧರ್ಮಮಿತ್ರೇಣ ಧರೇಯಂ ಬಾಧಿತಾಧುನಾ. ಇಲ್ಲಿ ಏನಾಗಿದೆ ಅಂತಂದರೆ, ಎಲ್ಲೂ ಕೂಡ ಒಳ್ಳೆಯ ಕರ್ಮವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಮನಸ್ಸಂತೋಷ ಕೊಡ್ತಕ್ಕಂತಹ ಕರ್ಮಗಳನ್ನು ಮಾಡ್ತಿರೋದು ಎಲ್ಲೂ ಕಂಡು ಬರಲಿಲ್ವಂಥವ್ರಿಗೆ. ಕಲಿಯ ಪ್ರಭಾವದಿಂದ, ಅಧರ್ಮದಿಂದ ಈ ಧರೆ ಏನಾಗ್ಬಿಟ್ಟಿದೆ ಅಂದರೆ ಬಾಧಿತವಾಗಿದೆ. ಎಲ್ಲರೂ ಕೂಡ ಅಧರ್ಮಶಾಲಿಗಳಾಗಿದ್ದಾರೆ, ಅಧರ್ಮವನ್ನೇ ಅನುಸರಿಸ್ತಾ ಇದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಸತ್ಯಂ ನಾಸ್ತಿ ತಪಶೌಚಂ ದಯಾದಾನಂ ನ ವಿದ್ಯತೆ ಉದರಂ ಭರಿಣೋ ಜೀವ ವರಾಕೂಟಭಾಷಿಣಃ. ಸತ್ಯ ಅಂತಕ್ಕಂಥದ್ದು ಕಂಡು ಬರ್ತಾ ಇಲ್ಲ ಅಂತ ಈ ಕಲಿಯುಗದಲ್ಲಿ. ಸತ್ಯ ಅಂತಕ್ಕಂಥದ್ದು ಬಹಳ ಮರೀಚಿಕೆ ಆಗಿಬಿಟ್ಟಿದೆ ಅಂತೇಳಿ. ಯಾಕೆಂದರೆ ಅವರು ಸತ್ಯವನ್ನು ಹೇಳ್ತಾ ಇದ್ರು ಕೂಡ ನಮಗೆ ಅವ್ರ ಮೇಲೆ ಒಂದು ನಂಬಿಕೆ ಬರೋಲ್ಲ, ಕಾನ್ಫಿಡೆನ್ಸ್ ಬರೋಲ್ಲ. ಸತ್ಯ ಹೇಳ್ತೀರೋ ಸುಳ್ಳು ಹೇಳ್ತೀರೋ ಅಂತಕ್ಕಂತಹ ಒಂದು ಸಂದೇಹ. ಮತ್ತು ತಪಸ್ಸು ಅಂತಕ್ಕಂಥದ್ದಿಲ್ಲ. ಈಗ ನೀವು ಮಾಡ್ತಿರ್ತಕ್ಕಂಥದ್ದೇನೋ ತಪಸ್ಸು. ಯಾತಕ್ಕೆ? ಶ್ರದ್ಧೆಯಿಂದ ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದೀರಾ, ಇದು ಕೂಡ ಒಂದು ತಪಸ್ಸು. ನವವಿಧ ಭಕ್ತಿಗಳಲ್ಲಿ ಶ್ರವಣ ಮೊಟ್ಟ ಮೊದಲನೆಯದು. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನಾ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಅಂಥೇಳಿ 9 ವಿಧವಾದ ಭಕ್ತಿಗಳಲ್ಲಿ ಶ್ರವಣ ಅಂತಕ್ಕಂಥದ್ದು ಮೊದಲು. ಇದು ಏನಾಗುತ್ತೆ, ನಮ್ಮ ಚಿತ್ತಶುದ್ಧಿ ಅಂದರೆ ಈ ಮಾನಸಿಕ ಶುದ್ಧತೆ ಉಂಟಾದರೆ ಮಾತ್ರ ಜ್ಞಾನ ಉಂಟಾಗೋಕ್ಕೆ ಸಾಧ್ಯ. ಹೇಗೆ ಒಂದು ದೇವತಾದಿ ಪೂಜೆಗಳನ್ನು ಮಾಡಬೇಕಾದ್ರೆ ಅಥವಾ ಯಾರೋ ಗುರುಗಳು ಬರ್ತಾರೆ ಅಂತ ಅಂದರೆ ಅವ್ರನ್ನ ರಿಸೀವ್ ಮಾಡೋದಕ್ಕೆ ಮುಂಚೆ ನಾವು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ತಳಿರು ತೋರಣಗಳಿಂದ ಅಲಂಕಾರ ಮಾಡ್ತೀವಿ. ಹಾಗೆ ಈ ಜ್ಞಾನ ಅಂತಕ್ಕಂಥದ್ದು ಉಂಟಾಗಬೇಕಾದ್ರೆ ಮೊದಲು ಮನಸ್ಸು ಅಥವಾ ಚಿತ್ತ ಶುದ್ಧಿ ಆಗಬೇಕು. ಆ ಚಿತ್ತಶುದ್ಧಿ ಮೂಲ ಯಾವುದು ಅಂತಂದರೆ ಶ್ರವಣ. ಹಾಗಾಗಿ ಆ ಶ್ರವಣವನ್ನು ಮಾಡಬೇಕು. ಆ ಶ್ರವಣವನ್ನು ಮಾಡಿದಾಗಿಂದನೇ ನಮಗೆ ಆ ಜ್ಞಾನಕ್ಕೆ ಸಹಕಾರಿಯಾಗತ್ತೆ. ಅಲ್ಲಿಂದ ಶೌಚ, ತಪಸ್ಸು, ದಯೆ, ದಾನ ಇವೆಲ್ಲ ಇರಬೇಕು. ಇದೆಲ್ಲ ಯಾವುದು ಕಂಡು ಬರ್ತಾ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಕೇವಲ ಹೊಟ್ಟೆ ಹೊರೆಯೋದಕ್ಕೋಸ್ಕರ, ಆಹಾರ ಸಂಪಾದನೆ ಅಥವಾ ಜೀವನೋಪಾಯಕ್ಕೋಸ್ಕರವಾಗಿ ಜನರು ಜೀವನವನ್ನು ನಡೆಸ್ತಾ ಇದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ವರಾಕಾಹ ಕೂಟಭಾಷಿಣಃ. ಕೇವಲ ಇವರು ಏನಾಗಿದ್ದಾರೆ ಅಂತಂದರೆ ಹೊಟ್ಟೆ ಹೊರೆಯತಕ್ಕಂತಹ ಪ್ರಾಣಿಗಳ ರೂಪದಲ್ಲಿ. ಹೇಗೆ ಪ್ರಾಣಿಗಳಾದರೂ ಕೂಡ ಅದಕ್ಕೆ ಹಸುವಾದಾಗ ಮಾತ್ರ ಬೇಟೆಯಾಡುತ್ತೆ. ಆದರೆ ಈ ಮನುಷ್ಯ ಇದನ್ನಲ್ಲ, ಈ ಮನುಷ್ಯ ಅವನು ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಅವನ ಹೆಚ್ಚು ಸಂಪಾದನೆಯನ್ನು ಮಾಡೋದಕ್ಕೆ ತೊಡಕೊಳ್ತಾನೆ. ಆ ರೀತಿಯಾಗಿ ಇದ್ದಾರೆ. ಮತ್ತು ಕೂಟಭಾಷಿಣಃ, ಕೆಲಸಕ್ಕೆ ಬಾರದಂತಹ ಮಾತುಗಳು, ಸುಳ್ಳು ಹೇಳ್ತಕ್ಕಂಥದ್ದು, ಇದನ್ನು ಆಚರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಂದಾಸು ಮಂದಮತಯೋ ಮಂದಭಾಗ್ಯಾಹು ಕುಭದ್ರತಾ ಪಾಖಂಡ ನಿರತಾ ಸಂತೋ ವಿರಕ್ತಾ ಸಪರಿಗ್ರಹಾ. ಅತ್ಯಂತ ಮಂದರಾಗಿದ್ದಾರೆ. ಅಂದರೆ ಮಂದ ಬುದ್ಧಿಯವರು, ಯಾವುದನ್ನು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತಕ್ಕಂತಹ ಒಂದು ಜ್ಞಾನ ಕೂಡ ಅವ್ರಿಗಿಲ್ಲ. ಭಾಗ್ಯಹೀನರಾಗಿದ್ದಾರೆ. ಭಾಗ್ಯಹೀನರು ಅಂದರೆ ಅವ್ರ ಸುಖವನ್ನು, ಯಾವುದರಿಂದ ನಿಜವಾದ ಸುಖ ಉಂಟಾಗತ್ತೆ ಅಂತಕ್ಕಂತಹ ಜ್ಞಾನ ಕೂಡ ಅವ್ರಿಗೆ ಇಲ್ಲ. ಮತ್ತು ಉಪದ್ರವಗಳು, ಬೇರೆಯವರಿಗೆ ತೊಂದರೆ ಕೊಡೋದ್ರಲ್ಲೇ ಅವ್ರಿಗೆ ಆಸಕ್ತಿ ಜಾಸ್ತಿ. ಕಂಡವ್ರ ಮಕ್ಕಳನ್ನ ಬಾವಿ ಕೇಳಿ ಆಳ ನೋಡೋ ಜನ ಅಂತ ಹೇಳ್ತಾರಲ್ಲ, ಅಂಥವರೇ ಜಾಸ್ತಿ ಅಂಥೇಳಿ ಹೇಳ್ತಾ ಇದ್ದಾರೆ. ಮತ್ತು ಸಂತೋ ವಿರಕ್ತಾ ಸಪರಿಗ್ರಹಾ, ವಿರಕ್ತರಂತೆ ಕಾಣಿಸ್ತಾ ಇದ್ದಾರೆ. ಅಂದರೆ ಛದ್ಮವೇಷಗಳನ್ನು ಹಾಕ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಏನು ಬೇಕಾಗಿದೆ? ಸ್ತ್ರೀ ಬೇಕಾಗಿದೆ, ಸಂಪತ್ತು ಬೇಕಾಗಿದೆ, ಎಲ್ಲ ಥರದಲ್ಲಿ ಸುಖ ಸಂತೋಷವನ್ನು ಅನುಭವಿಸೋದು ಬೇಕವ್ರಿಗೆ ಅಂಥೇಳಿ ಹೇಳ್ತಾ ಇದ್ದಾರೆ. ನಾವೆಲ್ಲ ಟಿ ವಿನಲ್ಲಿ ಪೇಪರ್ನಲ್ಲಿ ಓದ್ತಾ ಇದ್ದೀವಲ್ವಾ, ಸನ್ಯಾಸಿ ಸ್ಥಾನದಲ್ಲಿ ಕೂತ್ಕೊಂಡು ಮಾಡಬಾರ್ದು ಕೆಲಸಗಳನ್ನ
ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬರ್ತಾ ಇರುತ್ತಲ್ವಾ ಟಿ ವಿ ಪೇಪರ್ನಲ್ಲಿ. ಹಾಗೆಯೇ ಇವರು ಮಾಡ್ತಾ ಇದ್ದಾರೆ ಅಂಥೇಳಿ ಹೇಳ್ತಾರೆ. ತರಣಿ ಪ್ರಭೂತಾಗೆ ಹೇ ಶ್ಯಾಲಕೋ ಬುದ್ಧಿದಾಯಕ ಕನ್ಯಾ ವಿಕ್ರಯಿಣೋ ಲೋಭಾ ದಂಪತೀನಾಂಚ ಕಲ್ಕನಂ. ಏನಾಗ್ಬಿಟ್ಟಿದೆ ಇಲ್ಲಿ, ಭಾಮೈದನೇ ಸಲಹೆಗಾರ, ಶಾಲಕ ಅಂದರೆ ಭಾಮೈದನ. ಲೋಭದಿಂದ ಜನರು ಹೆಣ್ಣು ಮಕ್ಕಳನ್ನು ಮಾರ್ತಿದ್ದಾರೆ, ಗಂಡ ಹೆಂಡಿರಲ್ಲಿ ನಿತ್ಯ ಜಗಳ ನಡೀತಾ ಇದೆ. ಅಂದರೆ ಹೆಣ್ಣು ಮಕ್ಕಳನ್ನ ಮಾರ್ತಿದ್ದಾರೆ ಅಂತಂದರೆ ಹಿಂದೆ ವಧು ದಕ್ಷಿಣೆ ತಗೊಂಡು ಕೊಡ್ತಕ್ಕಂತಹ ಒಂದು ಕ್ರಯ ವಿವಾಹ ಅನ್ನೋ ಥರದಲ್ಲಿ ಇತ್ತು. 2 ಹಸುಗಳನ್ನು ಕೊಟ್ಟರೆ ನಿನಗೆ ನನ್ನ ಮಗಳನ್ನು ಕೊಡ್ತೀನಿ, ಕನ್ಯಾದಾನ ಮಾಡ್ತೀನಿ ಅಂಥೇಳಿ. ಅಷ್ಟ ರೀತಿಯ ವಿವಾಹಗಳಿದೆ. ಆ ಅಷ್ಟ ರೀತಿಯ ವಿವಾಹದಲ್ಲಿ ಇದು ಒಂದು ಅಂಥೇಳಿ ಶಾಸ್ತ್ರಕಾರರು ನಿರ್ಣಯವನ್ನು ಮಾಡಿದ್ದಾರೆ. ನಮಗೆ ಗುರುಗಳು ಯಾರಾಗಿರ್ಬೇಕು? ಯಾವಾಗಲೂ ನಮ್ಮ ಶ್ರೇಯಸ್ಸನ್ನು ಬಯಸ್ತಕ್ಕಂಥವರು ಗುರುಗಳಾಗಿರಬೇಕು. ನಮ್ಮ ಬಂಧುಗಳು ಅಂದರೆ ಅವ್ರದ್ದು ಯಾವುದೋ ಸ್ವಾರ್ಥಕ್ಕೋಸ್ಕರ ಅವ್ರು ಕೊಡ್ತಕ್ಕಂತಹ ಸಲಹೆ ಸೂಚನೆಗಳು ಇರಬಹುದು. ಹಾಗಾಗಿ ಹಿಂದಿನಲ್ಲಿ ಗುರುಕುಲದಲ್ಲಿ ಯಾಕೆ ಒಂದು ಅರಣ್ಯದಲ್ಲೋ ಅಥವಾ ಬೇರೆ ಎಲ್ಲೋ ಇರ್ತಕ್ಕಂತಹ ಒಂದು ಜಾಗದಲ್ಲಿ ಮಕ್ಕಳನ್ನು ಬಿಡ್ತಾ ಇದ್ದರು ಅಂತಂದರೆ, ಅವರು ಅಲ್ಲಿನ ಕಷ್ಟ ಸುಖಗಳನ್ನೆಲ್ಲ ತಿಳ್ಕೊಂಡು ಆ ಗುರು ಶುಶ್ರೂಷೆಯನ್ನು ಮಾಡಿ ಸರಿಯಾದಂಥ ಮಾರ್ಗದರ್ಶನ ಪಡ್ಕೊಳ್ಳಿ ಅಂಥೇಳಿ. ಶಾಲಕ ಅಂತಂದರೆ ಭಾವಮೈದುನಾರು ಅಂಥೇಳಿ. ಈಗ ಧೃತರಾಷ್ಟ್ರನ ಭಾವಮೈದ ಯಾರೋ ಶಕುನಿ. ಆ ಶಕುನಿ ಅಂದ ಸಲಹೆ ತಗೊಂಡು ಏನೇನಾಯಿತು ಅಂಥೇಳಿ ಮಹಾಭಾರತ ಗೊತ್ತಿರೋರಿಗೆ ಗೊತ್ತಿದೆ ಅಲ್ವಾ. ಧರ್ಮರಾಯಂಗೆ ದ್ಯೂತ ವಿದ್ಯೆ ಗೊತ್ತಿಲ್ಲ, ಅವನ್ನ ದ್ಯೂತ ಕರೆದ್ರೆ ದ್ಯೂತಕ್ಕೆ ಬಂದೇ ಬರ್ತಾನೆ, ಅದರಲ್ಲಿ ಅವನ್ನ ಸೋಲಿಸ್ಬೋದು ಅಂಥೇಳಿ ಕುತಂತ್ರದಿಂದ ಮಾಡಿ ಕಡೆಗೆ ಧೃತರಾಷ್ಟ್ರನ ಮಕ್ಕಳೆಲ್ಲರೂ ನಿರ್ನಾಮವನ್ನು ಹೊಂದಿದರು. ಹಾಗಾಗಿ ನಾವು ಸಲಹೆಯನ್ನು ತಗೊಳ್ಬೇಕಾದ್ರೆ, ಗುರುಗಳನ್ನು ಆರಿಸ್ಕೊಳ್ಬೇಕಾದ್ರೆ, ಶಿಷ್ಯರನ್ನು ಆರಿಸ್ಕೊಳ್ಬೇಕಾದ್ರೆ ಕೂಡ ನಾವು ಮೊದಲು ಪರೀಕ್ಷೆ ಮಾಡಬೇಕಂತೆ. ಯಾರನ್ನಾದ್ರೂ ಸ್ನೇಹಿತರನ್ನ ಮಾಡ್ಕೊಳ್ಬೇಕಾದ್ರೆ ಮುಂಚೆ ಪರೀಕ್ಷೆ ಮಾಡಿ ಸ್ನೇಹಿತರನ್ನ ಮಾಡ್ಕೊಳ್ಬೇಕಂತೆ, ಗುರುಗಳನ್ನ ಮಾಡ್ಕೊಳ್ಬೇಕಂತೆ, ಶಿಷ್ಯರನ್ನ ಸ್ವೀಕರಿಸ್ಬೇಕಂತೆ. ನೀವು ಒಂದು ಸತಿ ಆ ಒಂದು ಗುರು ಶಿಷ್ಯ ಸಂಬಂಧವೋ ಸ್ನೇಹ ಸಂಬಂಧವೋ ಆಯಿತು ಅಂದಮೇಲೆ ಮತ್ತೆ ಅದನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಗಂಡ ಹೆಂಡತಿ ಯಾಕೆ ಕಲಹ ಉಂಟಾಗ್ತದೆ ಅಂದರೆ ಅಜ್ಞಾನದಿಂದ. ನಾನೇನು ಕಡಿಮೆ, ನೀನೇನು ಕಡಿಮೆ. ಇವತ್ತು ನೋಡ್ತಾ ಇದ್ದೀವಲ್ವಾ, ಸಾಫ್ಟ್ವೇರ್ ಇಂಜಿನಿಯರು ಅಥವಾ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಹೆಚ್ಚಿನ ಭಾಗ ಎಲ್ಲರದ್ದು ಒಂದು ಹೇಳಕ್ಕೆ ಬರೋಲ್ಲ, ಹೆಚ್ಚಿನ ಅಂಶ. ನಾನು ದುಡಿತೀನಿ, ನೀನು ದುಡಿತೀಯ, ನನಗೂ ನಿನಗೂ ಏನು ವ್ಯತ್ಯಾಸ ಅಂತಕ್ಕಂಥ ಮನೋಭಾವನೆ. ಗುರು ಹಿರಿಯರಲ್ಲಿ ಗೌರವ ಉಂಟಾಗೋದಿಲ್ಲ. ಹಾಗಾಗಿ ಕಲಹಗಳು ಉಂಟಾಗತ್ತೆ. ಅಂದರೆ ದಾಸಿಯಾಗಬೇಕು ಅಂತಲ್ಲ ಇಲ್ಲಿ ಪ್ರಶ್ನೆ. ವಿವಾಹದಲ್ಲೂ ಕೂಡ ಆಶೀರ್ವಾದ ಮಾಡಬೇಕಾದ್ರೆ ನೀನು ರಾಣಿಯಾಗಿರು ಅಂತ ಹೇಳೋದು. ಅಂದರೆ ಇಲ್ಲಿ ಗೌರವ, ಪರಸ್ಪರ ಗೌರವ, ವಿಶ್ವಾಸ, ನಂಬಿಕೆ ಎಲ್ಲನೂ ಬೇಕು. ಅದಿದ್ದಾಗ ಕಲಹ ಉಂಟಾಗಲ್ಲ. ಅದು ಯಾವಾಗ ಇರಲ್ವೋ ಆವಾಗ ಅದೆಲ್ಲ ಉಂಟಾಗತ್ತೆ ಸಹಜವಾಗಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಹೀಗೆ ಮುಂದೆ ಭಗವಾನ್ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಆಶ್ರಮ ಯವನೈರುದ್ಧ ತೀರ್ಥಾನಿ ಸರಜಸ್ತದ ದೇವತಾ ಯತನಾನ್ಯತ್ರ ದುಷ್ಟೈರ್ನಷ್ಟಾನಿ ಭೂರಿಶಃ. ಮಹಾತ್ಮರ ಆಶ್ರಮ, ತೀರ್ಥಗಳು, ನದಿಗಳು ಇವುಗಳ ಮೇಲೆ ಯವನರು ಅಧಿಕಾರ ನಡೆಸ್ತಾರೆ. ಅಂದರೆ ಯವನರು ಅಂತಂದರೆ ಈಗಿನ ಕಾಲಕ್ಕೆ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ ಮುಸ್ಲಿಮ್ಸ್ ಅಥವಾ ಅನ್ಯ ಧರ್ಮೀಯರು ಏನು ಮಾಡ್ತಿದ್ದಾರೆ, ದಬ್ಬಾಳಿಕೆ. ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಆಗ್ತಕ್ಕಂತಹ ಎಲ್ಲ ಧನ ಸಂಗ್ರಹವನ್ನು ಅವ್ರಿಗೆ ಕೊಟ್ಟು ಅವ್ರ ಉದ್ಧಾರ ಮಾಡ್ತಾ ಇದ್ದಾರೆ. ಸನಾತನ ಧರ್ಮದಲ್ಲಿ ಅತ್ಯಂತ ದಬ್ಬಾಳಿಕೆ ನಡೀತಾ ಇದೆ. ಅದನ್ನು ನೋಡಿ ನಾರದ ಮಹರ್ಷಿಗಳು ಆ ಕಾಲದಲ್ಲೇ ಹೇಳ್ಬಿಟ್ಟಿದ್ದಾರೆ. ಯವನರು ಅಂತ ಅವ್ರಿಗೇ ಹೇಳೋದು ಶಾಸ್ತ್ರದಲ್ಲಿ. ಹೀಗೆ ಯವನರಿಂದ ನಮ್ಮ ತೀರ್ಥಗಳು, ಆಶ್ರಮಗಳು ನೋಡಿದ್ರಲ್ಲ, UP-ನಲ್ಲಿ ನದಿ, ಗಂಗಾ ನದಿಲಿ ಮಾಂಸ ತುಂಡುಗಳು ಹಾಕೋದು, ಎಣ್ಣೆ ಬಾಟ್ಲು ಹಾಕೋದೆಲ್ಲ ಯೋಗಿ ಆದಿತ್ಯನಾಥ್ ಅವ್ರಿಗೆಲ್ಲ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಅತ್ಯಂತ ಪವಿತ್ರವಾದಂತಹ ನದಿ ಅಂತ ಹೇಳಿ ನಾವು ಶ್ರದ್ಧಾಭಕ್ತಿಯಿಂದ ನಮಸ್ಕಾರ, ನದಿ ಸ್ನಾನ, ತೀರ್ಥ ಪ್ರಾಶನ ಮಾಡೋ ಕಡೆ ಈ ಥರ ಮಾಡಿದಾಗ ನಮ್ಮ ಭಾವನೆ ಹೇಗಾಗುತ್ತೆ ಅದನ್ನಿಲ್ಲಿ ನಾರದರು ಹೇಳ್ತಾ ಇದ್ದಾರೆ. ಹಾಗಾಗಿ ದೇವಾಲಯಗಳನ್ನ ನಾಶಗಳು ನೋಡಿದ್ದೀರಾ, ಸೋಮನಾಥನ ದೇವಸ್ಥಾನ ಫೇಮಸ್ ಆಗಿ ಹಾಳು ಮಾಡಿದ್ದು, ಕಾಶಿನಲ್ಲಿ ಎಲ್ಲನೂ ನಮ್ಮೆಲ್ಲ ದೇವಸ್ಥಾನಗಳನ್ನು ಅಲ್ಲಿ ಮಸೀದಿಗಳು ಕಟ್ಕೊಂಡಿಲ್ಲ, ಎಲ್ಲ ಹೊಡೆದ್ರೆ ಎಲ್ಲ ಹಿಂದೂ ದೇವಸ್ಥಾನಗಳು, ಹಿಂದೂ
ಸಂಪ್ರದಾಯದಲ್ಲಿ ಉಪಯೋಗಿಸ್ತಕ್ಕಂತಹ ಸಂಕೇತಗಳು ಸ್ವಸ್ತಿಕ್ಕು, ಶ್ರೀ ಮತ್ತು ದೇವತೆಗಳ ವಿಗ್ರಹಗಳ ಕೆತ್ತನೆ. ಏಕೆಂದರೆ ಮುಸ್ಲಿಂ ಸಂಪ್ರದಾಯದಲ್ಲಿ ಅವರಿಗೆ ದೇವತಾರಾಧನೆ ಇಲ್ಲ. ಅವರಿಗೆ ಆ ದೇವತಾರಾಧನೆ ಇರೋದು, ಮೂರ್ತಿ ಪೂಜೆ ಇರೋದು ಯಾವುದರಲ್ಲಿ? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಕ್ರಿಶ್ಚಿಯನ್ಗಳು ಕೂಡ ಆ ಶಿಲ್ಬೆಗೆ ಪೂಜೆ ಮಾಡ್ತಾರೆ. ಇವತ್ತು ಅವ್ರದ್ದು ಚರ್ಚ್ಗಳಲ್ಲಿ ಕೂಡ ಟಿ ವಿಲಿ ನೋಡೋದು, ನಾವೇ ಚರ್ಚ್ಗೆ ಹೋಗೋದಿಲ್ಲ, ಟಿ ವಿಲಿ ಅಲ್ಲಿ ಇಲ್ಲಿ ಪೇಪರಲ್ಲಿ ಬರುತ್ತಲ್ಲ, ಅವರು ಮಂಗಳಾರತಿ ಮಾಡೋದು, ಅಲಂಕಾರ ಮಾಡೋದು, ರಥೋತ್ಸವ ಮಾಡೋದು ಇತ್ಯಾದಿಗಳನ್ನು ಸ್ಟಾರ್ಟ್ ಮಾಡ್ಕೊಂಬಿಡೋದು. ಅಂದರೆ ಇದೆಲ್ಲ ಕಾಪಿ ಆಫ್ ಸನಾತನ ಧರ್ಮ ಅಲ್ವಾ. ನಾವು ಸರ್ವೇ ಜನಾ ಸುಖಿನೋ ಭವಂತು ಅಂತ ಹೇಳ್ತೀವಿ. ನಾವು ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ಬೇರೆಯವರು ತೊಂದರೆ ನಮಗೆ ಕೊಟ್ಟು ಅವರು ಸುಖವನ್ನು ಅನುಭವಿಸ್ತಕ್ಕಂಥವ್ರು ಅವರು ಯವನರು ಅಂಥೇಳಿ ಹೇಳ್ತಾರೆ. ನ ಯೋಗಿ ನೈವ ಸಿದ್ಧೋ ವನಜ್ಞಾನಿ ಸಕ್ರಿಯೋ ನರಃ ಕಲಿದಾವಾನಲೇ ನಾದ್ಯ ಸಾಧನಂ ಭಸ್ಮತಾಂ ಗತಂ. ಈ ಕಲಿಯುಗದಲ್ಲಿ ಏನಾಗಿದೆ ಅಂದರೆ, ಈಗಲಂತೂ ಇಲ್ಲಿ ಯೋಗಿಗಳು, ಸಿದ್ಧರು, ಜ್ಞಾನಿಗಳು ಯಾರೂ ಇಲ್ಲ, ಸತ್ಕರ್ಮ ಮಾಡುವವರು ಯಾರೂ ಇಲ್ಲ. ಎಲ್ಲ ಸಾಧನೆಗಳು ಈ ಕಲಿಯುಗ ರೂಪಿ ದಾವಾನಲ. ದಾವಾನಲ ಅಂತಂದರೆ ಅಗ್ನಿ, ಅಂದರೆ ತುಂಬ ಜೋರಾಗಿ ಉರಿತಾ ಅಗ್ನಿ. ಅಂದರೆ ಯಾರು ಹೇಳ್ಬೋದು, ವಾಲ್ಕೆನೋ ಅಂತ ಹೇಳ್ಬೋದು, ಜ್ವಾಲಾಮುಖಿ ವಾಲ್ಕೆನೋ. ಆ ರೀತಿಯಾಗಿರ್ತಕ್ಕಂಥ ಬೆಂಕಿನಲ್ಲಿ ಸುಟ್ಟು ಭಸ್ಮ ಆಗಿ ಹೋಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸಿದ್ಧರು, ಸಾಧ್ಯರು, ಗಂಧರ್ವರು ಇತ್ಯಾದಿಗಳೆಲ್ಲ ಸಾಧನೆಯನ್ನು ಮಾಡಿ ಅವರು ಯೋಗವನ್ನು ಪಡ್ಕೊಳ್ತಾ ಇದ್ರು ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಈ ಕಲಿ ಪ್ರಭಾವದಿಂದ ಏನಾಗಿದೆ, ಇವರು ಯಾರೂ ಇಲ್ಲ ಈ ಕಾಲದಲ್ಲಿ ಅಂಥೇಳಿ ನಾರದರು ಬಹಳ ವಿಷಾದದಿಂದ ಆಗಲೇ ಹೇಳ್ತಾ ಇದ್ದಾರೆ. ಭಾಗವತದಲ್ಲೇ ಬಂದಿದೆ ವಿಚಾರ ಅಂದರೆ ಲೆಕ್ಕ ಹಾಕೊಳ್ಳಿ. ಅಲ್ಲಿಂದ ಇಲ್ಲಿಗೆ ಎಷ್ಟು ವರ್ಷಗಳಾಗಿದೆ. ಪರೀಕ್ಷಿತ ಇದ್ದಿದ್ದು ಮಹಾಭಾರತ ಕುರುಕ್ಷೇತ್ರ ಯುದ್ಧಗಳೆಲ್ಲ ಆದಮೇಲೆ ಅವನ ರಾಜ್ಯ ಭಾರವನ್ನು ಮಾಡ್ತಾ ಇದ್ದು. ಅಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಇಲ್ಲ, ಪರೀಕ್ಷಿತ ಅಂದರೆ ಅರ್ಜುನ ಮತ್ತು ಉತ್ತರೆಯ ಮಗ. ಆ ಉತ್ತರೆಯ ಗರ್ಭದಲ್ಲೇ ಇದ್ದಾಗ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅವರ ವಂಶ ಪೂರ್ತಿ ಹಾಳಾಗಬೇಕು ಅಂತ ಹೇಳಿದಾಗ ಶ್ರೀಕೃಷ್ಣನ ಅನುಗ್ರಹದಿಂದ ಆ ಗರ್ಭ ಸತ್ತಿರೋದಿಲ್ಲ, ಬದುಕಿರುತ್ತೆ. ಅವಾಗ ಹೇಳ್ತಾರೆ, ಏನು ಭಯ ಪಡಬೇಡಿ, ಈ ಮಗು ಜನನ ಆಗುತ್ತೆ, ಲೋಕ ಪ್ರಸಿದ್ಧಿ ಆಗುತ್ತೆ ಅಂತ ಹೇಳಿ ಕೃಷ್ಣನ ಅಭಯ. ಅದನ್ನು ಪರೀಕ್ಷೆ ಮಾಡೋದ್ರಿಂದ ಅವನಿಗೆ ಪರೀಕ್ಷಿತ ಅನ್ನೋ ಹೆಸರನ್ನೇ ಇಟ್ಟರು ಅಂಥೇಳಿ ಮಹಾಭಾರತದಲ್ಲಿ ಕಥೆ ಬರುತ್ತೆ. ಮುಂದೆ ಹೀಗೆ ಹೇಳ್ತಾ ಇದ್ದಾರೆ, ಅಟ್ಟಶೂಲಾ ಜನಪದಾ ಶಿವಶೂಲಾ ದ್ವಿಜಾತಯ ಕಾಮಿನ್ಯ ಕೇಶಶೂಲಿನ್ಯ ಸಂಭವಂತಿ ಕಲಾವಿಹ. ಈ ಕಲಿಗಾಲ ಹೇಗಾಗ್ಬಿಟ್ಟಿದೆ ಅಂತಂದರೆ, ಎಲ್ಲ ಕಡೆ ಪೇಟೆಯಲ್ಲಿ ಅನ್ನವನ್ನು ಮಾರುತ್ತಿದ್ದಾರೆ ಅಂಥೇಳಿ ಹೇಳ್ತಾರೆ. ಅಂದರೆ ಹೋಟೆಲ್ ಸಿಸ್ಟಮ್ ಬಂದ್ಬಿಟ್ಟಿದೆ ಅಂಥೇಳಿ. ಹಿಂದೆ ಎಲ್ಲ ಹೋಟೆಲ್ ಸಿಸ್ಟಮ್ ಇಲ್ಲ. ಯಾರಾದರೂ ಊರಿಂದ ಊರಿಗೆ ಬಂದರೆ ಅವ್ರಿಗೆ ಅವರವರ ಸಂಬಂಧಿಕರೋ ಅಥವಾ ಅವರಿಗೆ ಬೇಕಾಗಿರೋವಂಥವ್ರ ಮನೆಯಲ್ಲಿ ಆಶ್ರಯವನ್ನು ತಗೊಂಡು ಅಲ್ಲಿ ಏನೋ ಅವ್ರ ಕೆಲಸ ಕಾರ್ಯಗಳಿತ್ತು ಅದನ್ನು ಮುಗಿಸ್ಕೊಂಡು ಹೋಗ್ತಾಯಿದ್ರು. ಅಥವಾ ಧರ್ಮಛತ್ರಗಳಿರ್ತಿತ್ತು, ಅಲ್ಲಿ ರಾಜನೇ ಅದನ್ನು ಏರ್ಪಾಟ್ ಮಾಡಿರ್ತಿದ್ದ. ಆ ಧರ್ಮಛತ್ರದಲ್ಲಿ ಉಳ್ಕೊಂಡು ಆಹಾರವನ್ನು ಅಥವಾ ಅಲ್ಲಿ ಕೆಲಸ ಕಾರ್ಯಗಳು ಏನಿದೆಯೋ ಅವ್ರದ್ದು ಮುಗಿಸ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಹೋಟೆಲ್ ಸಿಸ್ಟಮ್ ಬಂತು. ಇವಾಗ ಏನಾಗ್ಬಿಟ್ಟಿದೆ, ಕೆ ಜಿ ಲೆಕ್ಕ. ಅನ್ನ ಬೇಕು, ಎಷ್ಟು ಕೆ ಜಿ ಬೇಕು, ಸಾಂಬಾರು ಎಷ್ಟು ಲೀಟ್ರ್ ಬೇಕೋ ಅಥವಾ ಅದು ಕೆ ಜಿ ಲೆಕ್ಕದಲ್ಲಿ. ಇವತ್ತಿನ ದಿವಸ ಮನೆಯಲ್ಲಿ 4 ಜನ ಬರ್ತಾರೆ ಅಂತಂದರೆ ಕ್ಯಾಟ್ರಿಂಗು, ಇಲ್ಲಾಂದರೆ ಅವ್ರನ್ನೇ ಹೋಟ್ಲಿಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಮುಂಚೆ ಎಲ್ಲ ನಮ್ಮ ತಾಯಿ, ಅಜ್ಜಿ ಇವರೆಲ್ಲ ಇದ್ದಾಗ ಏನು ಮಾಡ್ತಿದ್ರು, 20-50 ಜನ ಬಂದರೂ ನಮ್ಮ ಮನೆಯಲ್ಲಿ ಸಂತೋಷವಾಗಿ ಅಡುಗೆ ಮಾಡಿ ಬಡಿಸ್ತಾಯಿದ್ರು. ಅವರು ಸಂತೋಷವಾಗಿ ಊಟ ಮಾಡ್ತಾಯಿದ್ರು. ಇವತ್ತು ಮಾಡೋ ಶಕ್ತಿನೂ ಇಲ್ಲ, ತಿನ್ನೋ ಶಕ್ತಿನೂ ಇಲ್ಲ, ಆ ಬಾಂಧವ್ಯಗಳೂ ಇಲ್ಲ. ಈ ರೀತಿ ಈಗ ಏನಾಗ್ತಿದೆ, ಇದನ್ನು ನಾರದ ಮಹರ್ಷಿಗಳು ಆಗಲೇ ಹೇಳ್ಬಿಟ್ಟಿದ್ದಾರೆ. ಅಂದರೆ ಅನ್ನವನ್ನು ಮಾರಬಾರ್ದು ಅಂತ ಒಂದು ಮಾತು ಹೇಳುತ್ತೆ. ಯಾತಕ್ಕೆ ಮಾರಬಾರ್ದು ಅಂತಂದರೆ, ನಾವು ತಿಂತಕ್ಕಂತಹ ಅನ್ನ ಅಥವಾ ಎಲ್ಲ ಆಹಾರ, ನಾವು ಆಹಾರ ಅಂತಂದರೆ ಒಂದು ದೃಶ್ಯ, ವಿಷಯ, ವಾಸನೆ ಎಲ್ಲವನ್ನೂ
ಸಾತ್ವಿಕವಾಗಿದ್ದಾಗ ನಮ್ಮ ಕಾರ್ಯ ಸಾತ್ವಿಕವಾಗಿರುತ್ತೆ. ಅದು ಕೇವಲ ವ್ಯಾಪಾರ ದೃಷ್ಟಿಯಿಂದ ಇತ್ತು ಅಂತಂದರೆ ನಮ್ಮ ವರ್ತನೆ ಹೇಗಿರುತ್ತೆ, ನಾವೇನು ತಿಂತೀವೋ ಅದೇ ತೆಗ್ತೀವಿ ಅಲ್ವಾ? ಹಾಗೆ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸಿದಾಗ, ಪ್ರೀತಿಯಿಂದ ಕೊಟ್ಟಾಗ, ಆ ಪ್ರೀತಿ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಹೋಗಿ ಆ ಮನಸ್ಸು ಪ್ರತಿಯಾಗಿ ಪ್ರೀತಿಯನ್ನೇ ಕೊಡುತ್ತೆ. ನೀವು ವ್ಯವಹಾರದಿಂದ ಇದು ಮಾರೋದು ಅಲ್ವಾ, ಹೋಟೆಲಲ್ಲಿ ಏನೋ ಅವನಿಗೆ ವ್ಯಾಪಾರ ದುಡ್ಡು ಮಾಡಬೇಕು, ಅವನು ಕಮರ್ಷಿಯಲ್ಲಾಗೆ ಮೆಂಟಾಲಿಟಿ ಇರುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ, ನಿನ್ನಿಂದ ನನಗೇನು ಪ್ರಯೋಜನ, ನನ್ನಿಂದ ನಿನಗೇನು ಪ್ರಯೋಜನ ಅಲ್ವಾ? ಇವತ್ತಿನ ದಿವಸ ಎಲ್ಲನೂ ಯೂಸ್ ಆ್ಯಂಡ್ ಥ್ರೋ ಅಲ್ವಾ? ನಿನ್ನಿಂದ ನನಗೇನು ಉಪಯೋಗ ಇದ್ದರೆ ನಾನು ನಿನ್ನ ಹತ್ರ ಸ್ನೇಹ ಇಟ್ಕೊಳ್ತೀನಿ, ನಿನ್ನಿಂದ ಏನು ಉಪಯೋಗ, ನೀನು ಯಾತಕ್ಕೆ ಬೇಕು ನನಗೆ? ಅದು ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು ಎಲ್ಲ ಕಡೆಗೂ ಅದೇ ಥರ ಬಂದ್ಬಿಟ್ಟಿದೆ. ಯಾಕೆ ಬಂತು ಅಂತಂದರೆ, ಈಗ ತಿಂತಕ್ಕಂಥ ಆಹಾರ ನಾವು ತಿನ್ನೋದಲ್ಲೇ ಹೆಚ್ಚಿಗೆ ಹೋಟೆಲ್ಲು, ಬೇಕ್ರಿ, ಇನ್ನೆಲ್ಲೋ ಅಲ್ವಾ? ಆ ತಿಂದಾಗ ಏನಾಗುತ್ತೆ, ಆ ಒಂದು ಮನೋಭಾವನೆ ನಮ್ಮ ಮನಸ್ಸಿನಲ್ಲೂ ಮೂಡುತ್ತೆ. ಏಕೆಂದರೆ ಆಹಾರ ಹೇಗೆ ತೊಗೊಳ್ತೀವೋ, ಸಾತ್ವಿಕ ಆಹಾರ ತೊಗೊಂಡ್ರೆ ನಾವು ಸಾತ್ವಿಕ ಚಿಂತನೆ, ರಾಜಸಿಕ ಆಹಾರ ತೊಗೊಂಡಾಗ ರಾಜಸಿಕ ಚಿಂತನೆ, ತಾಮಸಿಕ ಆಹಾರ ತೊಗೊಂಡಾಗ ತಾಮಸಿಕ ಚಿಂತನೆ, ಹೀಗೆ ಇರೋದ್ರಿಂದ ಆ ವಿಚಾರವನ್ನು ಹಾಗೇ ಇರುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಅನ್ನವನ್ನು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಬ್ರಾಹ್ಮಣರು ಹಣವನ್ನು ಪಡೆದು ವೇದವನ್ನು ಕಲಿಸ್ತಿದ್ದಾರೆ, ಸ್ತ್ರೀಯರು ಸದಾಚಾರ ಹೀನರಾಗಿದ್ದಾರೆ ಅಂತ ಹೇಳಿ ಬಹಳ ವಿಷಾದದಿಂದ ಹೇಳ್ತಾ ಇದ್ದಾರೆ. ಹಿಂದೆ ಎಲ್ಲ ಗುರುಕುಲ ಅಂದರೆ ಹೇಗಿತ್ತು ಅಂತಂದರೆ, ಗುರುಗಳ ಮೇಲೆ ಭಕ್ತಿ ಶಿಷ್ಯರಿಗಿರ್ತಿತ್ತು, ಶಿಷ್ಯರ ಮೇಲೆ ವಾತ್ಸಲ್ಯ ಗುರುಗಳಿಗಿರ್ತಾ ಇತ್ತು. ಆದರೆ ಅವ್ರದ್ದು ಜೀವನ ನಡೀಬೇಕು, ಹಾಗಾಗಿ ಅವರು ಶ್ರದ್ಧೆಯಿಂದ ಏನು ಕೊಡ್ತಾರೋ ಅದನ್ನು ತಗೊಳ್ತಾ ಇದ್ದರು. ಬಹಳ ಏನೋ ಕರುಣೆಯಿಂದ ಶಿಷ್ಯರನ್ನು ನೋಡ್ತಾ ಇದ್ದರು, ಯಾವುದೇ ಮತ್ಸರ ಇಲ್ಲದೆ ವಿಚಾರವನ್ನು ಹೇಳ್ಕೊಡ್ತಾ ಇದ್ರು. ನೋಡಿ, ಇಲ್ಲಿ ಗುರುಗಳ ವಿಚಾರ ಬಂದ ನನಗೆ ದ್ರೋಣಾಚಾರ್ಯರು ಬಹಳ ಶ್ರೇಷ್ಠರು ಅನಿಸುತ್ತೆ. ಯಾಕೆ ಅಂತಂದರೆ, ತನ್ನ ಸ್ವಂತ ಮಗನಾದಂತಹ ಅಶ್ವತ್ಥಾಮನಿಗೇನೆ ಅನೇಕ ವಿದ್ಯೆಗಳನ್ನು ಹೇಳ್ಕೊಡದೆ ಅರ್ಜುನನಿಗೆ ಹೇಳ್ಕೊಟ್ಟಿರ್ತಾರೆ. ಯಾಕೆ ಅಂತಂದರೆ, ಅಶ್ವತ್ಥಾಮ ಅತ್ಯಂತ ವಿಚಲಿತವಾದ ಮನಸ್ಸಿನುಳ್ಳವನು. ಅಂದರೆ ಅವನ ಮನಸ್ಸು ಸ್ಥೈರ್ಯವಾಗಿರಲಿಲ್ಲ, ಅವನಿಗೆ ಆ ಮನಸ್ಸು ವಿಚಲಿತವಾಗಿರ್ತಕ್ಕಂಥದ್ದು, ಬಹಳ ಲೋಭಿಯಾಗಿದ್ದವನು ಅವನು ಅಂತೇಳಿ ಮಗನಿಗೆ ಹೇಳ್ಕೊಡದೇ ಇದ್ದಂತಹ ಅನೇಕ ವಿದ್ಯೆಗಳನ್ನು, ಬ್ರಹ್ಮಾಸ್ತ್ರ ಪ್ರಯೋಗ ಮತ್ತು ಅದನ್ನು ಉಪಸಂಹಾರ ಎರಡೂ ಗೊತ್ತಿದ್ದಿದ್ದು ಅರ್ಜುನನಿಗೆ. ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರವನ್ನು ಕಲ್ತ್ಕೊಂಡಿರ್ತಾನೆ, ಶಿಷ್ಯರಿಗೆ ಅರ್ಜುನಿಗೆ ಪಾಠ ಮಾಡ್ಬೇಕಾದ್ರೆ ಹೇಗೋ ತಿಳ್ಕೊಂಬಿಟ್ಟಿರ್ತಾನೆ, ಆದರೆ ಉಪಸಂಹಾರ ಗೊತ್ತಿರಲ್ಲ ಅವನಿಗೆ. ಆ ರೀತಿ ಇರುತ್ತೆ. ಅಭಿಮನ್ಯುಗೂ ಮಹಾಭಾರತದಲ್ಲಿ ಹಾಗೆ ಬರುತ್ತೆ. ತಾಯಿಯ ಗರ್ಭದಲ್ಲಿದ್ದಾಗ ಅವನು ಚಕ್ರವ್ಯೂಹವನ್ನು ಹೇಗೆ ಪ್ರವೇಶ ಮಾಡಬೇಕು ಅನ್ನೋ ವಿಚಾರ ಅವನಿಗೆ ಗೊತ್ತಾಗಿರುತ್ತೆ, ಆದರೆ ವಾಪಸ್ ಬರೋದು ಗೊತ್ತಿರಲ್ಲ ಅವನಿಗೆ. ಹಾಗಾಗಿ ಚಕ್ರವ್ಯೂಹದಲ್ಲಿ ಹೋಗಿ ಸಿಕ್ಕಾಕೊಂಡು ಸಾಯ್ತಾನೆ ಅವನು. ಹಾಗೆ ಗುರುಗಳು ಅಂದರೆ ಆ ರೀತಿಯಾಗಿ ಇರಬೇಕು, ಯಾವುದೇ ಮತ್ಸರ ಇಲ್ಲದೆ ಹೇಳ್ಕೊಡ್ಬೇಕು. ದುಡ್ಡಿನ ಅಪೇಕ್ಷೆಗೆ ವಿದ್ಯಾದಾನವನ್ನು ಮಾಡೋದಲ್ಲ, ಯಾಕೆಂದರೆ ಮಾರಾಟಕ್ಕಲ್ಲ ವಿದ್ಯೆ ಇರೋದು, ವಿದ್ಯಾದಾನ. ಒಬ್ಬರಿಂದ ಒಬ್ಬರಿಗೆ ವಿದ್ಯೆ ಬರಬೇಕು. ನಮಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದನ್ನು ನಾವು 4 ಜನಕ್ಕೆ ಹೇಳಬೇಕು, ನೀವು ತಿಳ್ಕೊಂಡಿದ್ದು ನೀವು 4 ಜನಕ್ಕೆ ಹೇಳಬೇಕು. ಹೀಗೆ ವಿದ್ಯೆ ಪ್ರಚಾರ ಆಗ್ತಾ ಇರಬೇಕು. ಆವಾಗ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ. ಬರೀ ಕೇವಲ ಹಣದಿಂದನೇ ಯಾವುದೂ, ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಂತ ಹೇಳ್ಬೋದು, ಬಟ್ ಮನಿ ವಿಲ್ ನಾಟ್ ಮೇಕ್ ಆಲ್ ದ ಥಿಂಗ್ಸ್. ಹಾಗಾಗಿ ಜ್ಞಾನದಿಂದ ಎಲ್ಲವನ್ನೂ ಮಾಡೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಬಹಳ ವಿಷಾದದಿಂದ ಹೇಳ್ತಾರೆ. ಸ್ತ್ರೀಯರು ಸದಾಚಾರ ಹೀನರಾಗುತ್ತಿದ್ದಾರೆ ಅಂಥೇಳಿ ಹೇಳ್ತಾರೆ. ಅಂದರೆ ಇವಾಗೆಲ್ಲರೂ ನೋಡಿದ್ದೀರ, ಯಾರು ಜಡೆ ಹಾಕೋರು ತುಂಬ ಕಡಿಮೆ. ಕೂದಲು ಹಾರಾಡ್ತಿರುತ್ತೆ, ಹೇಗೇಗೋ ಹಾಕ್ಕೊಂಡು ಬಟ್ಟೆಗಳು ಎಲ್ಲೆಲ್ಲೋ ತಿರುಗಾಡಿಕೊಂಡು ಯಾವುದು ಒಂದು ರೀತಿ ನೀತಿಗಳೇ ಕಂಡು ಬರ್ತಾ ಇಲ್ಲ. ಡೈವರ್ಸ್ಗಳು ಕಂಡು ಬರ್ತಾ ಇದೆ, ಏನೇನೋ ಕಂಡು ಬರ್ತಾ ಇದೆ. ಹೆಣ್ಮಕ್ಳೇ ಗಂಡನ್ನು ಕೊಂದು ಹಾಕೋದು ಟಿ ವಿ ಪೇಪರಲ್ಲಿ ದಿವಸ ಬರ್ತಾ ಇದೆ. ಈ ರೀತಿ ಅತ್ಯಂತ ಹೀನ ಸ್ಥಿತಿಗೆ ಹೊರಟೋಗಿದೆ ಪ್ರಪಂಚ ಅಂತಕ್ಕಂಥದ್ದು. ಆಗಲೇ ಇತ್ತು, ಈಗ ಸ್ವಲ್ಪ ಹೆಚ್ಚಾಗಿರ್ಬೋದು, ಬೇರೆ ಮಾದರಿಯಲ್ಲಿರ್ಬೋದು ಅಷ್ಟೇ ಹೊರತು ಯಾವುದು ಹೊಸದೇನಲ್ಲ. ಇದನ್ನು ಭಗವಾನ್ ನಾರದ ಮಹರ್ಷಿಗಳು ಈ ಒಂದು ಭಾಗವತದಲ್ಲಿ ನಮಗೆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಏವಂ ಪಶ್ಯೇನ್ ಕ್ಲೇರ್ದೋಷಾನ್ ಪರ್ಯಟನ್
ಆವನೀಮಹಂ ಯಾಮುನಂ ತಟಮಾಪನ್ನೋ ಯತ್ರ ಲೀಲಾ ಹರೇರಭೂತ್. ಈ ರೀತಿಯಾಗಿ ನೋಡಿದಂತಹ ನಾನು, ಅಂದರೆ ಈ ಕಲಿದೋಷವನ್ನು ನೋಡುತ್ತಾ ನಾನು ಪೃಥ್ವಿಯಲ್ಲಿ ಸಂಚರಿಸ್ತಾ ಯಮುನಾ ತೀರಕ್ಕೆ ಬಂದೆ. ಅಲ್ಲಿ ಭಗವಾನ್ ಶ್ರೀಕೃಷ್ಣನ ಅನೇಕ ಲೀಲೆಗಳು ನಡೆದಿದ್ದವು ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದರೆ ಅವನು ಕೇಳಿದ ಒಂದು ಪ್ರಶ್ನೆಗೆ ಭಗವಂತನ ಲೀಲೆಯನ್ನು ನಾನು ಕೇಳಬೇಕು ಅಂಥೇಳಿ ನಾರದ ಮಹರ್ಷಿಗಳೇ ಮತ್ತೆ ಬರ್ತಾ ಇದ್ದಾರೆ ಅಂತಂದರೆ, ಈ ಭಾಗವತದ ಮಹಾತ್ಮೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಈ ಒಂದು ಶ್ಲೋಕದಿಂದ. ಆ ಭಾಗವತಕ್ಕೆ ಎಂಥ ಒಂದು ಮೌಲ್ಯ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅಮೃತವನ್ನು ಕೊಟ್ಟು ಭಾಗವತವನ್ನು ಕೊಡಿ ಅಂತ ಕೇಳ್ತಾರೆ ಅಂದರೆ ಎಂಥ ಮೌಲ್ಯ ಇದೆ ಅಂತಕ್ಕಂಥದ್ದನ್ನು ನಮಗೆ ಭಗವಾನ್ ವೇದವ್ಯಾಸರು ಅವರ ಮಗನಾದ ಶುಕ ಮಹರ್ಷಿಗಳ ಮೂಲಕ ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಮಾಡಿದ್ರು. ಈ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ನೀವೆಲ್ಲ ಬಹಳ ಶ್ರದ್ಧಾಭಕ್ತಿಯಿಂದ ಕೂತಿದ್ದೀರಾ. ನಿಮಗೆ ಈ ಕಲಿದೋಷ ನಿವಾರಣೆಯಾಗಿ ಆ ಕೃಷ್ಣನ ಅನುಗ್ರಹ ಉಂಟಾಗಲಿ, ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ. ತದ್ವಾರ ಅದರ ಮೂಲಕವಾಗಿ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ಜನಗಳಿಗೆ, ಗಂಡ ಮಕ್ಕಳು ಮೊಮ್ಮಕ್ಕಳು ಯಾರಿರ್ತಾರೋ ಅವ್ರಿಗೆ ವಿಚಾರವನ್ನು ತಿಳಿಸಿ, ಬೇರೆಯವ್ರಿಗೂ ಇದನ್ನು ಕೇಳೋದಕ್ಕೆ ಪ್ರೇರೇಪಣೆ ಮಾಡಿ. ನಾವೇನು ಕಳ್ಕೊಳ್ಳೋದಿಲ್ಲ, ಕೇಳೋದು ಬಿಡೋದು ಅವ್ರ ಪ್ರಾರಬ್ಧ, ಕೇಳೋದು ಬಿಡೋದು ಅವ್ರಿಗೆ ಸೇರಿದ್ದು. ನಾವು ಹೇಳೋ ಕರ್ತವ್ಯ ನಮ್ಮದು, ಮಾಡೋಣ. ಯಥಾಮತಿ ಯಥಾಶಕ್ತಿ ಆ ವಾಗ್ದೇವಿ ಏನು ನುಡಿಸಿ ಹೇಳೋದನ್ನು ನಿಮ್ಮ ಮುಂದೆ ಪಡಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಕಾಯೇನ ವಾಚ ಮನಸೇಂದ್ರ ಇರುವ ಬುದ್ಧಾತ್ಮನಾಭ ಪ್ರಕೃತೇ ಸ್ವಭಾವ ಕರೋಮಿ ದಶಕಂ ಶ್ರೀಮನ್ನಾರಾಯಣಕ್ಕೆ ಸಮರ್ಪಯಾಮಿ. ಓಂ ತತ್ಸತು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು. ಆ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಆ ವಾಗ್ದೇವಿ ಏನು ನುಡಿಸಿದ್ಲೋ ಆ ಪದಪುಂಜವನ್ನು, ಆ ಕಮಲ ಪುಷ್ಪವನ್ನು ಕೃಷ್ಣನಿಗೇ ಅರ್ಪಣೆ ಮಾಡಿ, ಇದರಲ್ಲಿ ಬರ್ತಕ್ಕಂತಹ ಎಲ್ಲ ಪಾಪ ಪುಣ್ಯಗಳು ಅವನಿಗೇ ಸೇರಿದ್ದು. ಅವನಿಗೆ ಗೊತ್ತಿದೆ ಯಾವಾಗ ಯಾರಿಗೆ ಏನು ಕೊಡಬೇಕು ಅಂಥೇಳಿ. ಅವನ ದಯೆಯಿಂದ ಎಲ್ಲರಿಗೂ ಸನ್ಮಂಗಳಗಳುಂಟಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಒಂದು ಈ ನೇರ ಪ್ರಸಾರವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.